ಪೂರ್ವಪಕ್ಷಿ ಏನಂತಿದ್ದಾನೆ, ಯಾವ ವಸ್ತುವಿನಿಂದ ಅರ್ಥಕ್ರಿಯಾಕಾರಿತ್ವ ಇಲ್ವೋ, ಅಂದ್ರೆ ಒಂದು ಕೊಡೋಕೆ ತಗೊಳಕ್ಕೆ ಏನಾದ್ರು ಕಷ್ಟ ನಿವೃತ್ತಿ ಸುಖ ಪ್ರಾಪ್ತಿ ಇಂಥದ್ದು ಏನು ಆಗೋದಿಲ್ವೋ ಅಂತ ಒಂದು ವಸ್ತು ಇದೆ ಅಂದ್ರೆ ತಾನೇ ಏನ್ ಲಾಭ? ಅದು ನರಸಿಂಹ ತುಲ್ಯ ಅಂದ್ರು. ಮನುಷ್ಯನಿಗೆ ಕೋಡಿದೆ ಅಂತಂದ್ರೆ ಇದ್ರೆ ಎಷ್ಟು, ಇಲ್ಲ ಅಂದ್ರೆ ಇನ್ನು ಅದೇನು, ಅದು ಯಾವ ಪ್ರಯೋಜನಕ್ಕೂ ಬರದೇ ಇರುವಂಥದ್ದು. ಹಾಗೆ ಇವು ಸದ್ವಸ್ತು ಒಂದಿದೆ ಅಂತಂದ್ರೆ ಅದು ಅಸತ್ ಸಮ, ಅದು ಈ ಅಸತ್ತಿಗೆ ಸಮಾನ. ಯಾಕಂದ್ರೆ ಅರ್ಥಕ್ರಿಯಾಕಾರಿತ್ವ ಇಲ್ಲ. ಅರ್ಥಕ್ರಿಯಾಕಾರಿತ್ವ ಇರಬೇಕು ಅಂತ ಅವನು ನಿಯಮ ಇಟ್ಕೊಂಡಿದ್ದಾನೆ. ಅರ್ಥಕ್ರಿಯಾಕಾರಿತ್ವನೇನೋ ಒಂದು ಪ್ರಯೋಜನ ಉಂಟು ಮಾಡುವಂಥದ್ದು ಅಂತ ಆಗಬೇಕು. ಪ್ರಯೋಜನ ಉಂಟು ಮಾಡದೆ ಹೋದರೆ ಆ ವಸ್ತು ಇದ್ರೂ ಇಲ್ಲದಕ್ಕೆ ಸಮಾನ ಅದು ಅಂತ ಹಾಗಂದ. ಅದಕ್ಕೆ ಹೇಳಿದ್ರು, ಇಲ್ಲಪ್ಪ, ಅನರ್ಥವತ್ತು ಹೆಸತಿ ಅರ್ಥಕ್ರಿಯಾಕಾರಿತ್ವ ಇಲ್ಲದೆ ಇರೋದು ಅದು ಇಲ್ಲದೆ ಇರೋ ಕಾರಣ ಅಲ್ಲ. ಯಾಕಂದ್ರೆ ಎಷ್ಟೋ ವಸ್ತು ಅರ್ಥಕ್ರಿಯಾಕಾರಿತ್ವ ಇಲ್ಲ ಲೋಕದಲ್ಲಿ, ತನ್ಮಾತಿಗೆ ಇಲ್ಲ ಅನ್ನೋ ಬರಲ್ಲ. ಲೋಕಾಂತರಗಳು ಜನ್ಮಾಂತರಗಳೆಲ್ಲ ಇದೆ, ನಮಗೇನು ಪುರುಷಾರ್ಥ ಕಾರಣವಲ್ಲ. ತನ್ಮಾತಿಗೆ ಇಲ್ಲ ಅಂದ್ಬಿಡ್ತೀಯ ನೀನು. ಯಾವುದೋ ಇಥೋಪಿಯಾ ಅಂತ ಒಂದು ದೇಶ ಇದೆ, ಅಲ್ಲೇನೋ ಜನ ಇದ್ದಾರೆ, ನಮಗೆ ಅದರಿಂದ ಪ್ರಯೋಜನವಿಲ್ಲ, ಲಾಭವೂ ಇಲ್ಲ ಪ್ರಯೋಜನವೂ ಇಲ್ಲ, ಇಲ್ಲ ಅಂದ್ಬಿಡ್ತೀಯ. ಅರ್ಥಕ್ರಿಯಾಕಾರಿತ್ವ ಇಲ್ಲದ್ರಿಂದಲೂ ಆಗುತ್ತೆ. ಇಲ್ಲೂ ಟೆರರಿಸ್ಟ್ ಇಲ್ಲದೆ ಇರೋದ್ರಿಂದ ನಾವು ನೆಮ್ಮದಿಯ ಬದುಕೊಂಡಿದ್ದೀವಿ ಅಂದ್ರೆ ಇಲ್ಲದೆ ಇರೋದು ನೆಮ್ಮದಿ ಕಾರಣ ಆಯಿತು. ಉಗ್ರವಾದಿಗಳು ಇಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಸುಖವಾಗಿ ಬದುಕೊಂಡಿದ್ದೀವಿ ಅಂದ್ರೆ ಇಲ್ಲದೆ ಇರೋದು ಒಂದು ಅರ್ಥಕ್ರಿಯಾಕಾರಿತ್ವ ಆಯಿತು. ಇರುವಂತಹ ಹೂತಿಟ್ಟಂತಹ ನಿಧಿ ಇದ್ರೂ ಕೂಡ ಅರ್ಥಕ್ರಿಯಾಕಾರಿತ್ವ ಇಲ್ಲ. ಅದನ್ನ ಇರೋದು ಇಲ್ಲದೆ ಇರೋದು ಅರ್ಥಕ್ರಿಯಾಕಾರಿತ್ವ ಅಲ್ಲ. ಅರ್ಥಕ್ರಿಯಾಕಾರಿತ್ವ ಆಗೋದು ಆಗದೆ ಇರೋದ್ರಿಂದ ಇದೇ ಇಲ್ಲ ಅಂತ ತೀರ್ಮಾನ ಆಗೋಲ್ಲ ಅಂತ ಇದು ಒಂದು ಒಪ್ಕೊಂಡ್ರು. ಈಗ ನೆಕ್ಸ್ಟ್ ಅಂತಿದ್ದಾರೆ, ಅಸಿದ್ಧತಶ್ಚಾಪಿ ವಿಚಾರ ಕಾರಣಾತ್ ಜಯಂತ ತಸ್ಮಾ ಪ್ರಸಿದ್ಧಂಚ ಮಾಯಯಾ ಶ್ರುತೆ ಸ್ಮೃತೇಶ್ಚಾಪಿ ತಥಾ ಹಿ ಯುಕ್ತಿತಃ ಪ್ರಸಿದ್ಧತಿ ಇತ್ತಂ ನ ತು ಯುಜ್ಯತೆ ಅನ್ಯಥಾ. ಪ್ರಸಿದ್ಧತಿ ಇತ್ತಂ ನ ತು ಯುಜ್ಯತೆ ಅನ್ಯಥಾ. ತಿಳಿಸು ಸರಿಗೆ. ಕರೆಕ್ಟ್ ಬಾಯಿ ಇಟ್ಕೋ. ಅಸಿದ್ಧತಃ ಚ ಅಪಿ ವಿಚಾರ ಕಾರಣಾತ್ ದ್ವಯಂ ಚ ತಸ್ಮಾತ್ ಪ್ರಸೃತಂ ಚ ಮಾಯಯಾ ಶ್ರುತೇಃ ಸ್ಮೃತೇಃ ಚ ಅಪಿ ತಥಾ ಹಿ ಯುಕ್ತಿತಃ ಪ್ರಸಿದ್ಧ್ಯತಿ ಇತ್ಥಂ ನ ತು ಯುಜ್ಯತೆ ಅನ್ಯಥಾ. ಇವಾಗ ಅರ್ಥಕ್ರಿಯಾಕಾರಿತ್ವ ಇಲ್ಲ ಅಂದ್ಯಲ್ಲ, ಯಾವುದು ಅಸತ್ತು ಅದು ಅಸಿದ್ಧವಾಗಿದೆ ಅಂದ್ರು, ಅಸಿದ್ಧವಾಗಿಲ್ಲ ಅಂದ್ರು. ಅದಕ್ಕೆ ತೀರ್ಮಾನ ಮಾಡಿದೆ ಆ ಸತ್ತು ಅರ್ಥಕ್ರಿಯಾಕಾರಿತ್ವವಾಗಿಲ್ಲ ಅಂತ ಹೆಂಗೆ ತೀರ್ಮಾನ ಮಾಡಿದೆ ನೀನು? ಅದು ಸಿದ್ಧವೇ ಆಗಿಲ್ಲ. ಯಾಕೆ ಅಂದ್ರೆ ಮೊಟ್ಟ ಮೊದಲಾಗಿ ವಿಚಾರ ಕಾರಣ ಅದು ಇಲ್ಲದ್ದಾಗಿದ್ರೆ, ಅರ್ಥಕ್ರಿಯಾಕಾರಿತ್ವವಾಗಿಲ್ಲವಾಗಿದ್ದರೆ ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಿದ್ರು? ವಿಚಾರ ಮಾಡ್ತಾರೆ ಅನ್ನೋ ಕಾರಣದಿಂದಲೂ ಅರ್ಥಕ್ರಿಯಾಕಾರಿತ್ವ ಇದೆ. ಇನ್ನೂ ಹೇಳೋದಾದ್ರೆ ಅದನ್ನ ಅರಿಯದೇ ಇರೋದ್ರಿಂದಲೇ ಈ ಎಲ್ಲ ಅನರ್ಥವಾಗಿರೋದು ವೇದಾಂತ ಶಾಸ್ತ್ರ ಹೇಳುತ್ತೆ. ಅದನ್ನು ಅರಿತುಕೊಂಡ್ರೆ ಎಲ್ಲ ಪುರುಷಾರ್ಥವೂ ಪರಿಸಮಾಪ್ತಿ ಆಗುತ್ತೆ. ಇನ್ನೇನ್ ಬೇಕು ಇದಕ್ಕಿಂತ ಅರ್ಥಕ್ರಿಯಾಕಾರಿತ್ವ? ನಿಮಗೆ ಭಯ ನಿವೃತ್ತಿ, ಶೋಕಮೋಹ ನಿವೃತ್ತಿ, ಆತ್ಯಂತಿಕ ಪುರುಷಾರ್ಥ, ಈ ಎಲ್ಲ ಪ್ರಯೋಜನ ಅದರಿಂದ ಆಗುತ್ತಿರುವಾಗ ಅರ್ಥಕ್ರಿಯಾಕಾರಿತ್ವ ಇಲ್ಲ ಅಂತ ಹೆಂಗೆ ಹೇಳಿದೆ ನೀನು? ಅದು ಅಸಿದ್ಧ ಅಂದ್ಬಿಟ್ರು. ಅಸಿದ್ಧತಃ ನೀನು ಅರ್ಥಕ್ರಿಯಾಕಾರಿತ್ವವಿಲ್ಲ, ಯಾವುದು ಆ ಸದ್ವಸ್ತು ಕಾರಣ ಇಲ್ಲ, ಅದು ಅಸಿದ್ಧವಾಯಿತು, ಸಿದ್ಧವಾಗಿಲ್ಲ. ಮೊದಲನೇ ಕಾರಣ ವಿಚಾರ ಮಾಡ್ತಾರೆ ಅದರ ಬಗ್ಗೆ ಅನ್ನೋ ಕಾರಣದಿಂದಲೂ ಅರ್ಥಕ್ರಿಯಾಕಾರಿತ್ವವಿಲ್ಲ ಅನ್ನೋ ಹಾಗಿಲ್ಲ. ಯಾಕಂದ್ರೆ ಅರ್ಥಕ್ರಿಯಾಕಾರಿತ್ವವಿಲ್ಲವಾಗಿದ್ರೆ ಯಾರು ವಿಚಾರವನ್ನೇ ಮಾಡ್ತಿರ್ಲಿಲ್ಲ. ಉಪನಿಷತ್ತು ಮುನಿಗಳು ಜ್ಞಾನಿಗಳು ಅದರ ಬಗ್ಗೆ ವಿಚಾರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತು, ವಿಚಾರ ಮಾಡೋದ್ರಿಂದ ತಿಳ್ಕೊಳ್ಳೋದ್ರಿಂದ ಏನೋ ಒಂದು ಪುರುಷಾರ್ಥ ಇದೆ ಅಂದ್ಕೊಂಡೇ ವಿಚಾರ ಮಾಡ್ತಾರೆ ಹೊರತು ಸುಮ್ಮನೆ ಕಾಕಸ್ಯ ಕತಿವಾದಂತಹ ಮೇಷಶ್ಚಾಂಡಂ ಕಿಯತ್ ಫಲಂ ಅಂತ ಹೇಳಿ ವಿಚಾರ ಮಾಡಲ್ಲ. ಕಾಗೆಗೆ ಎಷ್ಟು ಹಲ್ಲು, ಆ ಮೇಷದ ಬೀಜ ಎಷ್ಟು ತೂಕ ಅಂತ ಯಾಕೆ ವಿಚಾರ ಮಾಡ್ತಾರೆ? ಆ ತಲೆ ಎಷ್ಟು ಕೂದಿದೆ, ಮರದಲ್ಲಿ ಎಷ್ಟು ಎಲೆ ಇದೆ ಅಂತ ಯಾಕೆ ವಿಚಾರ ಮಾಡ್ತಾರೆ? ಅಂತ ವಿಚಾರದಿಂದ ಏನು ಇಷ್ಟಪ್ರಾಪ್ತಿಯೂ ಇಲ್ಲ, ಅನಿಷ್ಟ ಪರಿಹಾರವೂ ಆಗಲ್ಲ.
ಆದರೆ ಇದನ್ನು ವಿಚಾರ ಮಾಡ್ತಾರೆ ಅನ್ನೋ ಕಾರಣದಿಂದಲೂ ಇದರಿಂದ ಅರ್ಥಕ್ರಿಯಾಕಾರಿತ್ವ ಇದೆ. ನೀನು ಅರ್ಥಕ್ರಿಯಾಕಾರಿತ್ವ ಇಲ್ಲ ಅಂದಿಲ್ಲ, ಅದು ಅಸಿದ್ಧತಃ, ಅದು ಸಿದ್ಧವಾಗಿಲ್ಲವಾದ್ದರಿಂದಲೂ ವಿಚಾರ ಹೇತೋ ಎರಡನೇದು ವಿಚಾರ ಕಾರಣ, ವಿಚಾರಕ್ಕೆ ಕಾರಣವಾಗಿರೋದ್ರಿಂದಲೂ ಅದು ಅರ್ಥಕ್ರಿಯಾಕಾರಿ. ಹಾಗಾದ್ರೆ ವಿಚಾರ ಮಾಡ್ತಾರೆ ಮಾಡೋರಿದ್ದಾರೆ ಅದೊಂದಿದೆ ಅಂದ್ರೆ ದ್ವೈತ ಆಗ್ಬಿಡ್ತಲ್ಲ, ದ್ವೈತ ಒಪ್ಕೊಂಡ್ಬಿಟ್ಟಲ್ಲ ನೀವು, ದ್ವೈತ ಸತ್ಯ ಅಂತ ಆಯ್ತಲ್ಲ ಅಂದ್ರೆ ಹಾಗಲ್ಲ, ಅದು ಮಾಯಯ. ದ್ವೈತ ಮಾಯಾ ಪ್ರಸಿದ್ಧಂ, ಮಾಯಾರೂಪವಾದ ದ್ವೈತವು ಹರಡಿಕೊಂಡಿದೆ, ಅದನ್ನಿಟ್ಕೊಂಡು ನಾವು ವಿಚಾರ ಮಾಡ್ತೀವಿ. ವಿಚಾರ ಮಾಡುವವರಿಗೆ ದ್ವೈತ ಉಂಟು, ಮಾಡೋರು ಉಂಟು, ಮಾಡೋ ಸಾಧನವೂ ಉಂಟು. ಮಾಡಿದ ಮೇಲೆ ಗೊತ್ತಾದ ಮೇಲೆ ಅದು ಸುಳ್ಳಾಗಲಿ, ನಮ್ಗೇನು ತೊಂದರೆ ಇಲ್ಲ. ಇದು ಎಲ್ಲ ಶಾಸ್ತ್ರಕಾರರು ಎಲ್ಲ ವಾದಿಗಳಿಗೂ ಸಮಾನ. ಇವಾಗ ಎಲ್ಲವೂ ಪ್ರಧಾನವೇ ಎಲ್ಲವೂ ತ್ರಿಗುಣವೇ ಅಂತನ್ನುವ ಸಾಂಖ್ಯರು ಕೂಡ ಈ ಎಲ್ಲ ಶೋಕ ಮೋಹಗಳನ್ನು ರಾಗದ್ವೇಷಗಳು ಒಪ್ಕೊಂಡೇ ವಿಚಾರ ಮಾಡ್ತಾರೆ. ಎಲ್ಲವೂ ಸತ್ಯಗುಣ ರಜೋಗುಣ ತಮೋಗುಣ ಅಂತಿರಲ್ಲ, ಮತ್ತೆ ಯಾತಕ್ಕೆ ನೀವು ಶಾಸ್ತ್ರ ಬರೆದ್ರಿ, ಯಾತಕ್ಕೆ ನೀವು ಗುರುಗಳನ್ನು ಒಪ್ಕೊಂಡ್ರಿ, ಯಾತಕ್ಕೆ ಸಾಧನೆಯನ್ನು ಹೇಳ್ತೀರಿ, ಯಾತಕ್ಕೆ ಅದನ್ನ ತಪ್ಪಾಯ್ತದೆ ಅಂದ್ರೆ ಗೊತ್ತಾಗುವವರೆಗೆ ಸಾಧನಾ ಶಾಸ್ತ್ರ ಬೇಕು, ಗೊತ್ತಾಗೇ ಬೇಕಿಲ್ಲ. ಹಾಗೆ ಶೂನ್ಯ ಅಂತ ಹೇಳುವವರೆಗೂ ಗುರುಗಳನ್ನ ಶಿಷ್ಯರನ್ನ ಗ್ರಂಥವನ್ನ ದೇಶಕಾಲವನ್ನು ಒಪ್ಕೊಂಡೇ ಅವ್ರು ಉಪದೇಶ ಮಾಡೋದು. ಇದು ಉಪದೇಶ ಮಾಡೋಕ್ಕೆ ಇದೆಲ್ಲ ಇದೇ ಹೋದ್ರೆ ಉಪದೇಶ ಮಾಡೋಕ್ಕೆ ಆಗಲ್ಲ. ಎಲ್ಲವೂ ಶೂನ್ಯ ಅಂತ ಅಂದ್ಕೊಂಡವರು ಇದು ಹೇಗೆ ಇದನ್ನೆಲ್ಲ ಒಪ್ಕೊಂಡ್ರಿ ಅಂತ ಕೇಳಿದ್ರೆ ಹೌದು ಉಪದೇಶ ಕಾಲಕ್ಕೆ ಉಂಟು, ಗೊತ್ತಾದ್ಮೇಲೆ ಇಲ್ಲ ನೀವೇ ಹೇಳ್ತೀರಾ. ಅಂದ್ರೆ ಈ ಒಂದು ದ್ವೈತವನ್ನು ಒಪ್ಕೊಳ್ಳೋದು ಅವಿದ್ಯಾ ಕ್ಷೇತ್ರದಲ್ಲಿ ಅವಿಚಾರದ ದಶೆಯಲ್ಲಿ ಎಲ್ಲರಿಗೂ ಸಮಾನ, ಇದು ಎಲ್ಲ ವಾದಿಗಳಿಗೂ ಸಮಾನ. ಯಾವ ವಾದಿ ಏನು ಅಂತ ತೀರ್ಮಾನ ಮಾಡಿ ಜಗತ್ಕಾರಣವನ್ನ ಶೂನ್ಯ ಅಂದ್ರು, ಪರಮಾಣು ಅಂತಂದ್ರು, ಪ್ರಧಾನ ಅಂತಂದ್ರು, ಬರೀ 16 ಪದಾರ್ಥಗಳು ಅಂತ ಹೇಳಿದ್ರು, ಏನೇ ಹೇಳಿದ್ರು ಕೂಡ ಮುಂಚೆ ಅದನ್ನು ತಿಳಿಸ್ಕೊಡೋಕ್ಕೆ ಈ ಉಪಾಯಗಳನ್ನ ಇಟ್ಕೊಳ್ಳೇಬೇಕು, ಒಪ್ಕೊಳ್ಳೇಬೇಕು. ಹಾಗೆ ನಾವು ಕೂಡ ಸತ್ಯ ಪರಮಾರ್ಥವಾದರೂ ದ್ವೈತವೆಲ್ಲ ಸುಳ್ಳಾದರೂ ಕೂಡ ಸುಳ್ಳಾದ ದ್ವೈತವನ್ನು ಇಟ್ಕೊಂಡೆ ನಾವು ಸತ್ಯವಾದ ಅದ್ವೈತವನ್ನು ನಾವು ತಿಳಿಸ್ಕೊಡ್ತೀವಿ. ನಾವು ವಿಚಾರ ಮಾಡಿದ ಮಾತ್ರಕ್ಕೆ ದ್ವೈತ ಸತ್ಯ, ಆಮೇಲೆ ಶಾಸ್ತ್ರವೂ ಸತ್ಯ, ಶಿಷ್ಯ ಸತ್ಯ, ದೇಶಕಾಲ ಸತ್ಯ ಹಾಗೇನಾಗಲ್ಲಪ್ಪ. ಅದು ದ್ವೈತ ಮಾಯಾ ಪ್ರಸತಂ, ದ್ವೈತವು ಮಾಯೆಯಿಂದ ಹರಡಿಕೊಂಡಿದೆ. ಮತ್ತೆ ಶ್ರುತಿಯಿಂದಲೂ ಸ್ಮೃತಿಯಿಂದಲೂ ಕೂಡ ಯುಕ್ತಿಯಿಂದಲೂ ಈ ರೀತಿ ಸಿದ್ಧವಾಗುತ್ತೆ. ಶ್ರುತೇ ಸ್ಮೃತೇ ಯುಕ್ತಿ ತಷ್ಟ ಇತ್ತಂ ಪ್ರಸಿದ್ಧಿ, ಇದು ಈ ರೀತಿಯಾಗಿ ತೀರ್ಮಾನ ಆಗುತ್ತೆ. ಒಂದು ಹಂತಕ್ಕೆ ಅದು ಉಂಟು, ಆಮೇಲೆ ಅದಿಲ್ಲ ಅಂತ ತೀರ್ಮಾನ ಆಗುತ್ತೆ. ಮತ್ತು ಅನ್ಯಥಾ ಹೀಗಿಲ್ಲದೆ ಹೋದ್ರೆ ಇದು ಯಾವ ರೀತಿ ಹೊಂಚೋಕೆ ಆಗಲ್ಲ. ಆದ್ದರಿಂದ ಆ ಸದ್ವಸ್ತುವಿನಿಂದಲೇ ಈ ದ್ವೈತವು ತೋರ್ತಾ ಇದೆ. ಸದ್ವಸ್ತುವೇ ದ್ವೈತ ರೂಪವಾಗಿ ಕಾಣ್ತಾ ಇದೆ. ಸದ್ವಸ್ತುವನ್ನೇ ದ್ವೈತ ತಪ್ಪಿಕೊಂಡಿದ್ದಾರೆ. ಸದ್ವಸ್ತುವಿಗಿಂತ ಬೇರೆಯಾಗಿ ಏನೇನೂ ಇಲ್ಲ. ಆ ಸದ್ವಸ್ತುವು ಗೊತ್ತಾಗದೇ ಇರೋದ್ರಿಂದಲೇ ಈ ಸಂಸಾರ ಅನರ್ಥ ನಮಗಾಗಿರೋದು. ಆ ಗೊತ್ತಾದ ಕೂಡಲೇ ಸಂಸಾರ ಅನರ್ಥ, ಶೋಕಮೋಹ ನಿವೃತ್ತಿ, ಪುರುಷಾರ್ಥ ಆಗತ್ತೆ. ಇನ್ನು ಅರ್ಥಕ್ರಿಯಾಕಾರತ್ವ ಇಲ್ಲ ಅನ್ನೋದು ಸುಳ್ಳು, ತಪ್ಪು ಅಂತ ಶ್ಲೋಕಾರ್ಥ. ಬಿಗಿಯಾಗಿದೆ ಶ್ಲೋಕಾರ್ಥ, ಅಷ್ಟು ಸರಳವಾಗಿಲ್ಲ. ಇದಕ್ಕೆ ವ್ಯಾಖ್ಯಾನ ವಿವರಣೆ ಓದಿ ಗೊತ್ತಾಗಿದೆ, ಇನ್ನೂ ಸ್ಪಷ್ಟ ಆಗತ್ತೆ. ಅನರ್ಥವತ್ವಾತ್ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹೇತುವೇ ಸಿದ್ಧವಲ್ಲ. ಏನ್ ಅರ್ಥ ಗೊತ್ತಾಯ್ತಾ? ಅನರ್ಥವತ್ವ ಅಂದ್ರೆ ಏನರ್ಥ? ಪ್ರಯೋಜನವಿಲ್ಲವಾದ್ದರಿಂದ ಅಂತಂದ ಅವನು. ಅರ್ಥವಿಲ್ಲವಾದ್ದರಿಂದ ಆ ಸದ್ವಸ್ತುವಿನಿಂದ ಅದು ಸಿದ್ಧವಾಗಿಲ್ಲ ಅಂತ ಇದ್ದಾರೆ. ಆದ್ದರಿಂದ ಪೂರ್ವ ಪಕ್ಷಿಯು ಹೇಳಿದ ಅನುಮಾನವು ಮನುಷ್ಯರು ಹಾರಬಲ್ಲನು, ಏಕೆಂದರೆ ಅವನಿಗೆ ರೆಕ್ಕೆಗಳಿವೆ ಎಂದಂತೆ ಅಪ್ರಾಮಾಣಿಕವಾಗಿರುತ್ತದೆ. ಅಪ್ರಾಮಾಣಿಕವಾಗಿರುತ್ತದೆ. ಅದು ಅಪ್ರಾಮಾಣಿಕ ವಾಕ್ಯ. ಆ ರೀತಿ ಇದು ಅಪ್ರಾಮಾಣಿಕ ಅಲ್ಲ. ಈ ವಿಚಾರ ಸದ್ವಸ್ತು ವಿಚಾರ ಆ ರೀತಿ ಅಪ್ರಾಮಾಣಿಕವಲ್ಲ. ಯಾಕೆಂದ್ರೆ ಸದ್ವಸ್ತುವಿಗೆ ಅರ್ಥಕ್ರಿಯಾಕಾರಿತ್ವವಿಲ್ಲವೆಂಬುದೇ ಸಿದ್ಧವಲ್ಲ. ಏಕೆಂದರೆ ವಿಚಾರಕ್ಕೆ ಕಾರಣವಾದದ್ದು ಸದ್ವಸ್ತು ಎಂದು ಪೂರ್ವ ಪಕ್ಷಿಯೂ ಒಪ್ಪಿರುವುದರಿಂದ ಸತ್ತು ವಿಚಾರಕ್ಕೆ ಕಾರಣವಾಗಿರುತ್ತದೆ ಎಂದಾಯಿತೆಂದು ಹಿಂದೆಯೇ ಹೇಳಿದ್ದಾಗಿದೆ. ನೀನು ವಿಚಾರಕ್ಕೆ ಯಾವುದು ಕಾರಣವೋ ಅದು ಅರ್ಥಕ್ರಿಯಾಕಾರಿತ್ವವಲ್ಲ ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ವಿಚಾರದಿಂದಲೇ ತಪ್ಪುವಿಕೆ ಹೋಗೋದು, ಸರಿಯಾದ ತಿಳುವಳಿಕೆ ಬರೋದು. ಸರಿಯಾದ ತಿಳುವಳಿಕೆ ಬರೋದೇ ಅರ್ಥಕ್ರಿಯಾಕಾರಿತ್ವ, ತಪ್ಪುವಿಕೆ ಹೋಗೋದೇ ಅರ್ಥಕ್ರಿಯಾಕಾರಿತ್ವ. ವಿಚಾರಕ್ಕೆ ಕಾರಣವಾಗಿದೆ ಎಂದು ಒಪ್ಪಿ ಅದು ಅರ್ಥಕ್ರಿಯಾಕಾರಿಯಲ್ಲ ಎಂಬುದು ತನಗೆ ತಾನೇ ವಿರುದ್ಧವಾದ ಮಾತು.
ಆ, ಸತ್ತು ಸತ್ತು ವಿಚಾರಕ್ಕೆ ಕಾರಣವು ಎಂದರೆ ಅದ್ವೈತ ಹಾನಿಯಲ್ಲವೇ ಎಂದು ಶಂಕಿಸಬಾರದು. ಏಕೆಂದರೆ ನಾವು ದ್ವೈತವು ಸರ್ವಥಾ ಇಲ್ಲವೆಂದಿಲ್ಲ. ಆ, ಸತ್ತಿನಿಂದ ದ್ವೈತವು ಮಾಯೆಯಿಂದ ಹರಡಿಕೊಂಡು ತೋರುತ್ತಿದೆ. ಆ, ಸತ್ತೇ ಮಾಯೆಯಿಂದ ದ್ವೈತ ಪ್ರಪಂಚವಾಗಿ ತೋರುತ್ತಿದೆ ಎಂಬುದು ನಮ್ಮ ಸಿದ್ಧಾಂತ. ಮಾಯಾಕೃತವಾದ ದ್ವೈತದಿಂದ ಮಾಯಾಕೃತವಾದ ದ್ವೈತದಿಂದ ಪರಮಾರ್ಥವಾದ ಅದ್ವೈತಕ್ಕೆ ಯಾವ ಹಾನಿಯೂ ಇರುವುದಿಲ್ಲ. ಅದ್ವಿತೀಯ ಸದ್ರೂಪನಾದ ಆತ್ಮನೇ ಪರಮಾರ್ಥವು. ಮಿಕ್ಕದ್ದೆಲ್ಲವೂ ಮಾಯೆಯಿಂದ ಈ ಆತ್ಮನಿಂದಲೇ ಉಂಟಾಗಿರುತ್ತದೆ ಎಂಬುದು ಶ್ರುತಿ ಸ್ಮೃತಿ ಯುಕ್ತಿಗಳಿಗೆ ಸಮ್ಮತವಾಗಿದೆ. ಹೇಗೆಂದರೆ ತದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಇದು ಮೊದಲು ತನಗೆರಡನೆಯದಿಲ್ಲವಾದದ್ದೇ ಸತ್ತೊಂದೇ ಆಗಿತ್ತು. ಅದು ಛ ಅಷ್ಟೇ, ಛಾಂದೋಗೆ ಛಾಮ್ ಆಗ್ಬೇಕು. ತತ್ತೇಜೋ ಅಸೃಜತ. ಆ ಸತ್ತು ತೇಜಸ್ಸನ್ನು ಸೃಷ್ಟಿಸಿತು ಎಂಬ ಶ್ರುತಿಯಲ್ಲಿ ಸದ್ರೂಪನಾದ ಆತ್ಮನಿಂದ ಅಸತ್ತಾದ ದ್ವೈತ ಉಂಟಾಯಿತೆಂದು ಹೇಳಿದೆ. ಮಾಯಾಂತು ಪ್ರಕೃತಿಂ ವಿದ್ಯಾನ್ ಮಾಯಿನಂತು ಮಹೇಶ್ವರಂ. ಪ್ರಕೃತಿಯನ್ನು ಮಾಯೆಯೆಂದು ಮಹೇಶ್ವರನನ್ನು ಮಾಯಿಯೆಂದು ತಿಳಿಯಬೇಕು. ಇಂದ್ರೋ ಮಾಯಾಭಿ ಪುರುರೂಪ ಈಯತೆ. ಈಶ್ವರನು ಮಾಯೆಗಳಿಂದ ಬಹುರೂಪನಾಗಿ ಕಾಣಬರುತ್ತಾನೆ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ. ನಾನು ಇಡೀ ಜಗತ್ತಿಗೆ ಮೂಲವು. ಸಂಭವಾಮ್ಯಾತ್ಮ ಮಾಯೆಯ. ನನ್ನ ಮಾಯೆಯಿಂದ ಹುಟ್ಟುವೆನು ಮುಂತಾದ ಶ್ರುತಿ ಸ್ಮೃತಿಗಳಲ್ಲಿ ಮಾಯಾರಹಿತನಾದ ಈಶ್ವರನಿಂದ ಮಾಯಾಮಯವಾದ ದ್ವೈತ ಉಂಟಾಯಿತೆಂದು ಹೇಳಿದೆ. ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ ಎಂಬ ನ್ಯಾಯದಿಂದಲೂ ದ್ವೈತವು ಸದ್ರೂಪನಾದ ಆತ್ಮನಿಗಿಂತ ಬೇರೆಯಾಗಿಲ್ಲವೆಂದು ಏರ್ಪಡುತ್ತದೆ. ಹಾವು ಹಗ್ಗಕ್ಕಿಂತ ಹೇಗೆ ಬೇರೆ ಅಲ್ಲವೋ, ಮಾಯೆ ಮಾಯಾವಿಗಿಂತ ಬೇರೆ ಅಲ್ಲವೋ, ಸ್ವಪ್ನ ನೋಡುವ ಆತನಿಗಿಂತ ಬೇರೆ ಅಲ್ಲವೋ, ದ್ವೈತ ಪ್ರಪಂಚ ಅದನ್ನು ನೋಡುವ ಆತ್ಮನಿಗಿಂತ ಬೇರೆ ಆಗಿಲ್ಲ. ಆತ್ಮನೇ ದ್ವೈತ ಪ್ರಪಂಚವಾಗಿ ತೋರ್ತಾ ಇರ್ತಾರೆ ಗೊತ್ತಾಗುವವರೆಗೂ. ಆತ್ಮನ ಗೊತ್ತಾಗುತ್ತಲೇ ದ್ವೈತ ಪ್ರಪಂಚ ಬಾಧೆ ಆಗುತ್ತೆ. ಏನೋ ಕರೆಕ್ಷನ್ ಇದೆ ಅಂದ್ರಲ್ಲ, ಏನ್ ಗುರುಗಳೇ? ಅಲ್ಲಿ ಛ 6-2 ಅಂದ್ರೆ ಛ ಅಲ್ಲ, ಛಾಂದೋಗ್ಯ ಆಗಬೇಕು. ಛಾಮ್ ಛಾಮ್. ಈ 14ನೇ ಪೇಜ್ 514ನೇ ಪೇಜ್ ಕೆಳಗಿದ 2ನೇ ಲೈನು. ಹೀಗಲ್ಲದೆ ದ್ವೈತವೇ ಬೇರೆ ಅದ್ವೈತವೇ ಬೇರೆ. ದ್ವೈತವು ಅರ್ಥಕ್ರಿಯಾಕಾರಿಯಾಗಿರುವುದರಿಂದ ಸತ್ತು, ಅದ್ವೈತವು ಹಾಗಿಲ್ಲದ್ದರಿಂದ ಅಸತ್ತು ಎಂದು ವಾದಿಸುವುದು ಈ ಶ್ರುತಿ ಸ್ಮೃತಿ ನ್ಯಾಯಗಳಿಗೆ ವಿರುದ್ಧವೇ ಆಗುವುದು. ಯಾಕೆ ಸ್ವಾಮಿಗಳು ಆ ಅದ್ವೈತ ಜ್ಞಾನದಿಂದ ಶೋಕಮೋಹ ನಿವೃತ್ತಿ ಆಗತ್ತೆ, ಆಮೇಲೆ ಸಂಸಾರ ನಿವೃತ್ತಿ, ಈ ಯುಕ್ತಿ ತಗೊಳ್ತಾನೆ ಇಲ್ಲಪ್ಪ. ಆಚಾರ್ಯರು ಅಷ್ಟೇ, ಅವನ ಅರ್ಥಕ್ರಿಯಾಕಾರಿತ್ವವಿಲ್ಲ ಅನ್ನಲ್ಲ. ಯಾಕಪ್ಪ ಅರ್ಥಕ್ರಿಯಾಕಾರಿತ್ವವಿಲ್ಲ? ತತ್ರಕೋ ಮೋಹ ಕಶ್ಯೋಹ ಏಕತ್ವಮನು ಪಶ್ಯತಃ ತರತಿ ಶೋಕಂ ಆತ್ಮವಿತ್ ಭಿದ್ಯತೆ ಹೃದಯ ಗ್ರಂಥಿ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಾನ್. ಬೇಕಾದಷ್ಟು ವಾಕ್ಯ ಇದೆ, ಯುಕ್ತಿ ಇದೆ, ಅನುಭವ ಇದೆ. ಅದೊಂದನ್ನು ತಗೊಳ್ದನಿಗೆ ಬರೀ ವಿಚಾರಕ್ಕೆ ಕಾರಣವಾಗಿರೋದ್ರಿಂದ ಅರ್ಥಕ್ರಿಯಾಕಾರಿತ್ವವಿಲ್ಲ ಅಂತ ಇಲ್ಲ ಅನ್ಬಾರ್ದು ಅಂತ ಇದ್ದಾರೆ. ವಿಚಾರಕ್ಕೆ ಕಾರಣವಾಗಿದ್ ಮಾತ್ರ ಅರ್ಥಕ್ರಿಯಾಕಾರಿ ಇಲ್ಲ ಅಂತ ಅದು ತೀರ್ಮಾನ ಆಗಲ್ಲ. ಯಾಕೆಂದ್ರೆ ಎಷ್ಟೋ ಲೋಕದಲ್ಲಿ ಅರ್ಥಕ್ರಿಯಾಕಾರತೆ ಇಲ್ಲದನ್ನು ವಿಚಾರ ಮಾಡ್ತಾರೆ. ವಿಚಾರ ಮಾಡೋದೆಲ್ಲ ಅರ್ಥಕ್ರಿಯಾಕಾರತೆ ಇರಬೇಕು ಅಂತ ಅದು ತೀರ್ಮಾನ ಆಗಿಲ್ಲ. ಏನೋ ಒಂದು ಲೋಕಾಂತದ್ದು ಯಾರೋ ವಿಚಾರ ಮಾಡ್ತಾರಪ್ಪ. ಲೋಕಾಂತ ಅರ್ಥಕಾರಿಕ ಕ್ರಿಯೆ ಇರೋದು ವಿಚಾರದಿಂದ ಅಲ್ಲ. ಯಾಕೆಂದ್ರೆ ಶ್ರುತಿ ವಾಕ್ಯದಿಂದ ಆಗೋದು ಜ್ಞಾನ. ಅಚ್ಚರೇ ಅರ್ಥಕ್ರಿಯಾಕಾರಿತ್ವವು ವಿಚಾರ ಮಾಡ್ತಾರೆ ಆದ್ರಿಂದ ಇದೆ ಅನ್ನೋದು ಯುಕ್ತಿ. ಅಷ್ಟ ಚಂದ್ರಮಂಡಲದ ಬಗ್ಗೆ ವಿಚಾರ ಮಾಡ್ತೀವಿ, ನಮ್ಗೇನು ಅರ್ಥಕ್ರಿಯೆ ವಿಚಾರ ಮಾಡಿದ್ರೂ ನಿಮ್ಗೆ ಲಾಭ ಇಲ್ಲ, ಮಾಡದೆ ಹೋದ್ರೆ ನಷ್ಟವೂ ಇಲ್ಲ. ಚಂದ್ರಮಂಡಲದಲ್ಲಿ ಹಾಗಿದೆ ಹೀಗಿದೆ ವಿಜ್ಞಾನ ಹೇಳ್ತಾರೆ, ಹೌದಾ, ನಾವು ಲೇಖನ ಓದ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಮಾತಿಗೆ ಅದು ಅರ್ಥಕ್ರಿಯಾಕಾರಿತ್ವ ಇದೆ ಅಂತ ಆಗಲ್ಲಪ್ಪ ಚಂದ್ರಮಂಡಲ ನಮಗೆ. ಅಲ್ಲ, ಅದು ಈಗಿಲ್ಲ, ಮುಂದೆ ಆಗ್ಬೋದು. ಬೇಕಾದಷ್ಟು ಫಲವನ್ನು ಹೇಳಿದಲ್ಲ ಆತ್ಮಜ್ಞಾನಕ್ಕೆ, ಅದನ್ನ ಉದಾಹರಣೆ ಕೊಟ್ಟು ಇಂಥ ಪ್ರಯೋಜನವಾಗುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಅರ್ಥಕ್ರಿಯಾಕಾರಿತ್ವ ಇಲ್ಲ ಅನ್ನೋದು ತಪ್ಪು ಅಂತ ಅದನ್ನ ನೇರವಾಗಿ ಹೇಳ್ಬೋದಾಗಿತ್ತು. ಅದು ಒಂದು ಹೇಳಲೇ ಇಲ್ಲಪ್ಪ. ಅದನ್ನ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಭಿದ್ಯತೆ ಹೃದಯ ಗ್ರಂಥಿ ತರತಿ ಶೋಕಂ ಆತ್ಮವಿದು
ತತ್ರ ಕೋ ಮೋಹಕ ಶೋಕಃ ಅನೇಕ ವಾಕ್ಯವಿದೆ. ಏಕತ್ವ ಜ್ಞಾನದಿಂದ ಸರ್ವಾತ್ಮ ಭಾವ ಆಗುತ್ತೆ, ಮೋಕ್ಷವಾಗುತ್ತೆ, ಅನರ್ಥ ನಿವೃತ್ತಿ ಆಗುತ್ತೆ, ಸಂಸಾರ ನಿವೃತ್ತಿ ಆಗುತ್ತೆ ಅಂತ ಬೇಕಾದಷ್ಟು ವಾಕ್ಯ ಇರಬೇಕಾದ್ರೆ ಅರ್ಥಕ್ರಿಯಾಕಾರಿತ್ವವಿಲ್ಲ ಅನ್ನುವಂಥ ಪೂರ್ವಪಕ್ಷಿಯ ಬಾಯಿ ಬಡಿಯೋದಕ್ಕೆ ಈ ಶ್ರುತಿಯನ್ನು ಕೊಡ್ಬೋದು, ಈ ಯುಕ್ತಿ ಕೊಡ್ಬೋದು. ಆ ಯುಕ್ತಿ ತಗೊಂಡ್ಬರ್ತಾನೆ ಇಲ್ಲ, ಯಾಕೆ ಗೊತ್ತಾಗ್ತಿಲ್ಲ. ಅದನ್ನ ಬಿಟ್ಟು ವಿಚಾರ ಅದು ಮಾಡ್ತೀವಿ. ಡೈರೆಕ್ಟ್ ಆಗಲ್ಲ ಅಂತ ತಗೊಂಬಂದಿಲ್ಲ. ಅದು ಡೈರೆಕ್ಟ್ ಆಗಿ ಆಗೋಲ್ಲ, ಇಂಡೈರೆಕ್ಟ್ ಆಗಿ ಆಗೋದು. ಅಲ್ಲ, ಜ್ಞಾನದಿಂದ ಆಗಲ್ಲ ಅಂತ ಅನ್ನೋಕ್ಕಾಗಲ್ವಲ್ಲಪ್ಪ, ಶ್ರುತಿ ಹೇಳ್ತಾ ಇದ್ದೀನಿ. ಜ್ಞಾನ ಇದಕ್ ನೆಕ್ಸ್ಟ್ ಸ್ಟೆಪ್ ಆದ ಕಾರಣ ಅದನ್ನ ಇದ್ರ ಬೆನಿಫಿಟ್ ಅಂತ ಹೇಳಕ್ ಆಗಲ್ಲ. ಯಾವ್ದು ನೆಕ್ಸ್ಟಪ್ಪ? ವಿಚಾರಕ್ಕೆ ನೆಕ್ಸ್ಟ್ ಸ್ಟೆಪ್ ಶ್ರುತಿ ವಾಕ್ಯದಿಂದ ಜ್ಞಾನ ಆಗೋದು. ಅಲ್ಲಪ್ಪ, ವಿಚಾರ ಮಾಡೋ ಪ್ರವೃತ್ತಿ ಫಲಪ್ರಯತನಾಗಿ ವಿಚಾರ ಮಾಡೋದು. ಅಲ್ಲ, ಅದು ಒಂದು ಇನಿಷಿಯಲ್ ಸ್ಟೆಪ್. ಅದು ಕರ್ಮ ಹೇಗೆ ಇಂಡೈರೆಕ್ಟ್ ಆಗಿ ಜ್ಞಾನಕ್ಕೆ ಕಾರಣವೋ ಹಾಗೆ ಅನರ್ಥವತ್ ಅನ್ನೋದು ಹೇಳುದು ಡೈರೆಕ್ಟ್ ಆಗಿ ಆಗೋಲ್ಲ ಅಂತ. ಮೇಲೆ ವಿಚಾರ ಮಾಡೋ ಪ್ರವೃತ್ತಿ ಬರೋದಕ್ಕೆ ಪ್ರಯೋಜನ ಇದೆ ಅಂದ್ರೆ ವಿಚಾರ ಮಾಡ್ತಾರೆ ಹೊರತು ಪ್ರಯೋಜನವಿಲ್ಲ ಅಂದ್ರೆ ಯಾರು ವಿಚಾರ ಮಾಡಕ್ಕೆ ಹೋಗಲ್ಲ. ವಿಚಾರ ಮಾಡಕ್ಕೆ ಯಾರು ಹೋಗ್ತಾರೆ ಪ್ರಯೋಜನವಿಲ್ಲ ಅಂದ್ರೆ? ಆರಂಭ ವಿಚಾರನೇ ಬಿದ್ದು ಹೋಗುತ್ತೆ. ವಿಕಲ್ಪ ನಾವು ಅರ್ಥಕಾರಿತ್ವ ನೋಡುವಾಗ ಅದು ನೇರವಾಗಿ ಪ್ರಯೋಜನ ಕೊಡೋದೇ ಇಲ್ಲ, ಹಂತ ಹಂತವಾಗಿ ಕೊಡೋದು. ಈಗ ನಾವು ಆಶ್ರಮಕ್ಕೆ ಬರ್ಬೇಕು ಅಂದ್ರೆ ಇಲ್ಲಿಂದ ಬಸ್ ಹಿಡಿದು ಆಶ್ರಮಕ್ಕೆ ಬರ್ಬೇಕು ಅನ್ನೋದು, ಬಸ್ ಹಿಡಿಯೋದು ಮೊದಲನೇದು, ಆಮೇಲೆ ಆಶ್ರಮಕ್ಕೆ ಬರೋದು. ಹಾಗೇನೆ ಇಲ್ಲಿ ಸದ್ವಸ್ತುವನ್ನ ವಿಚಾರ ಮಾಡೋದು ಮೊದಲನೇದು, ಜ್ಞಾನ ಬರೋದು ಎರಡನೇದು. ಹೌದು, ಅದರಿಂದ ಎರಡೂ ಅರ್ಥಕಾರಿತ್ವ ಇದ್ದೇ ಇದೆ. ಹೌದು, ಅರ್ಥಕಾರಿತ್ವ ಇದೆ. ಅದೇ ಅಂತಹ ಅಲ್ಲ, ಅವ್ರು ಹೇಳಿದ್ರಲ್ಲ ನೇರವಾಗಿ ಬರಲ್ಲ ಅರ್ಥಕಾರಿತ್ವ ಇದ್ರಲ್ಲಿ ಅಂತ, ಯಾವ್ದ್ರಲ್ಲೂ ನೇರವಾಗಿ ಬರಲ್ಲ. ಆಮೇಲೆ ಎಲ್ಲೆಲ್ಲಿ ತಪ್ಪುಳಿಕೆಯಿಂದ ಅನರ್ಥವಾಗಿರುತ್ತೋ ಅಲ್ಲೊಂದು ಜ್ಞಾನದಿಂದ ಪುರುಷಾರ್ಥ ಕಂಡಿದೆ ಲೋಕದಲ್ಲಿ. ಹಾವು ಅಂತ ತಿಳ್ಕೊಂಡು ಹೆದರ್ಕೊಂಡವನಿಗೆ ಹಗ್ಗ ಅಂತ ತಿಳ್ಕೊಂಡು ಹೆದರಿಕೆ ಹೋಗೋದು, ಆಮೇಲೆ ಇನ್ನೇನು ಅಂತ ತಿಳ್ಕೊಂಡು ಗುಂಡಿ ಬೀಳ್ತಾ ಇದ್ದೀವಿ, ಅಲ್ಲಿ ಬಾವಿ ಇದೆಯಪ್ಪ, ಗುಂಡಿ ಇದೆಯಪ್ಪ ಅಂತ ತಿಳ್ಕೊಂಡು ವಾಪಸ್ ಬರೋದು. ಅಜ್ಞಾನದಿಂದ ಇಲ್ಲ ಅನ್ಕೊಂಡಿರ್ತಾನೆ, ತಿಳ್ಬೇಕಿದ್ರೆ ಹೋಗಿ ಗುಂಡಿ ಇದೆಯಾ ಅಲ್ಲಿ, ಗೊತ್ತಿರಲಿಲ್ಲ ಅಂತ ಅನ್ಕೊಂಡು ವಾಪಸ್ ಬರ್ತಾನೆ. ಗೊತ್ತಿಲ್ಲ ಹೋಗಿ ಗುಂಡಿಗೆ ಬೀಳ್ತಿದ್ದ ಅವನು. ಈ ಅಜ್ಞಾನ ನಿವೃತ್ತಿಯಿಂದ ಪುರುಷಾರ್ಥವಾಗೋದು ಲೋಕದಲ್ಲೇ ಬೇಕಾದಷ್ಟು ಕಂಡಿದೆ. ಅದೇ ರೀತಿ ಇಲ್ಲೂ ಆತ್ಮದ ಬಗ್ಗೆ ಅಜ್ಞಾನ ಇರೋದ್ರಿಂದಲೇ ಅನರ್ಥ ಸಂಸಾರ ಅಂತ ಆಗಿರೋದನ್ನ ಆ ಅರ್ಥಕ್ರಿಯಾಕಾರಿತ ಇದ್ದೇ ಇದೆ ಅಂತ ಹೇಳ್ಬೋದಾಗಿತ್ತು. ಅದು ಒಂದು ತಗೊಳ್ಳೇ ಇಲ್ಲ. ಆದ್ರೆ ಮುಗೀತಾ? ಇಲ್ಲ ಗುರುಗಳೇ, ಓದಿ. ದ್ವೈತವು ಮಾಯೆಯಿಂದಲ್ಲದೆ ಏನ್ ಗುರುಗಳೇ, ನಿಜವಾಗಿಯೇ ಅಲ್ವಾ? ನಿಜವಾಗಿಯೇ ಹುಟ್ಟುತ್ತದೆ ಎನ್ನುವುದು ನಿಜವಾಗಿ ನಿಜವಾಗಿದೆ. ನಿಜವಾಗಿ ನಿಜವಾಗಿಯೇ ಹುಟ್ಟುತ್ತದೆ ಎನ್ನುವುದು ಯಾವ ಯುಕ್ತಿಗೂ ಹೊಂದುವುದಿಲ್ಲ. ಏಕೆಂದರೆ ಸತ್ತುಂಟಾಗುವುದೋ ಅಸತ್ತು ಉಂಟಾಗುವುದೋ, ಸದಸತ್ತು ಉಂಟಾಗುವುದೋ, ಸತ್ತಿನಿಂದ ಉಂಟಾಗುವುದೋ, ಅಸತ್ತಿನಿಂದ ಉಂಟಾಗುವುದೋ, ಸದಸತ್ತಿನಿಂದ ಉಂಟಾಗುವುದೋ ಎಂದು ವಿಕಲ್ಪಿಸಿ ಹಾಕುವ ಪ್ರಶ್ನೆಗಳಿಗೆ ಯಾವುದೊಂದಕ್ಕೂ ಚಿತ್ತ ಸಮರ್ಪಕವಾಗಿ ಉತ್ತರವು ದೊರೆಯುವುದಿಲ್ಲ. ಯಾಕಂದ್ರೆ ಇದ್ದದ್ದಿದ್ದೇ ಇರುತ್ತೆ, ಇದನ್ನ ಹುಟ್ಟಲ್ಲ. ಇಲ್ಲದ್ದಕ್ಕೆ ಹುಟ್ಟೋದು ಹೊಂದಲ್ಲ, ತೆಗೆಯೋದು ಯಾವ ಕ್ರಿಯೆಯೂ ಹೊಂದಲ್ಲ. ಸದಸತ್ತು ಸೇರ್ಕೊಳ್ಳೋದೇ ಹೊಂದಲ್ಲ. ಹಾಗೆ ಸದಸದ್ವಾಪಿ ನಕಿಂಚಿತ್ ದ್ವಸ್ತು ಜಾಯತೆ ಅಂತ ಮಾಂಡುಕ್ಯ ಕಾರಿಕೆಯಲ್ಲಿ ಇರೋದನ್ನು ಹುಟ್ಟಲ್ಲ, ಇಲ್ಲದನ್ನು ಹುಟ್ಟಲ್ಲ, ಇಲ್ಲದ್ದು ಸೇರಿ ಹುಟ್ಟಲ್ಲ, ಹೇಗೂ ಹುಟ್ಟು ಹೊಂದಲ್ಲ ಅಂತ ಹೇಳಿ ಗೌಡಪಾದರು ವಿಸ್ತಾರವಾಗಿ ಹೇಳಿದ್ದಾರೆ. ಅದರಿಂದ ಹುಟ್ಟನ್ನ ಅವನು ಯಾವ ರೀತಿಯೂ ಹೊಂದೋಕ್ಕಾಗಲ್ಲ. ಯಾಕಂದ್ರೆ ಸಣ್ಣ ಮಾತ್ರಕ್ಕೆ ಹುಟ್ಟನ್ನು ಒಪ್ಪಿದ್ರೆ ಅದು ಕ್ರಿಯಾಯುಕ್ತ ಅಂತ ಆಗ್ಬಿಡುತ್ತೆ, ಕ್ರಿಯೆಯಿಂದ ಕೂಡಿದ್ದು ಅಂತ ಆಗ್ಬಿಡುತ್ತೆ. ಹುಟ್ಟೋದು ಕ್ರಿಯೆ ತಾನೆ, ಹುಟ್ಟೋ ಕ್ರಿಯೆಯಿಂದ ಕೂಡಿದ್ದು ಅಂತ ಆಗ್ಬಿಟ್ರೆ ಸತ್ತಿಗೆ ಆ ಕ್ರಿಯೆ ಇದೆ, ವ್ಯಾಪಾರ ಇದೆ ಅಂದ್ರೆ ಅದು ಬದಲಾವಣೆಯಾಗಿ ನಾಶ ಆಗ್ಬಿಡುತ್ತೆ. ಅದು ಹಾಗೆ ಸಣ್ಣ ಮಾತ್ರಕ್ಕೆ ಕ್ರಿಯೆ ಇಲ್ಲ, ಅದು ಕೂಟಸ್ಥ. ಅದರಿಂದಲೂ ಹುಟ್ಟಲ್ಲ, ಅದು ಹುಟ್ಟಿದ್ರಿಂದಲೂ ಹುಟ್ಟಲ್ಲ. ಹುಟ್ಟಿದ್ರಿಂದ ಹುಟ್ಟಿದೇನೋ ಅನವಶ್ಯ ಆಗತ್ತೆ. ಹುಟ್ಟದೇ ಇರೋದ್ರಿಂದ ಹುಟ್ಟಲ್ಲ, ಹುಟ್ಟದೇ ಇರೋದ್ರಿಂದ ಅಂದ್ಮೇಲೆ ಅದರಿಂದ ಹೆಂಗೆ ಹುಟ್ಟುಬಿಡತ್ತೆ? ಅದು ಇದ್ದದ್ರಿಂದ ಹುಟ್ಟಲ್ಲ, ಇಲ್ಲದ್ರಿಂದ ಹುಟ್ಟಲ್ಲ, ಇಲ್ಲದ್ದು ಇದ್ದದ್ದು ಸೇರಿಯೂ ಹುಟ್ಟಲ್ಲ, ಹೇಗೇಗೂ ಹುಟ್ಟಲ್ಲ ಅನ್ನೋದೇ ಪರಮ ಸಿದ್ಧಾಂತ. ಅದೇ ಆದ್ದರಿಂದ ದ್ವೈತವು ನಿಜವಾಗಿ ಹುಟ್ಟುವುದೇ ಇಲ್ಲ, ಮಾಯೆಯಿಂದ ಹುಟ್ಟಿದಂತೆ ತೋರುತ್ತದೆ ಎಂಬುದೇ ಯುಕ್ತಿಯುಕ್ತವಾದದ್ದೆಂದು ನಿಶ್ಚಯಿಸಬೇಕು. ವಿಕಲ್ಪನಾಚ್ಚಾಪಿ ವಿಧರ್ಮಕಂ ಶ್ರುತೇ ಪುರಾ ಪ್ರಸಿದ್ಧೇಶ್ಚ ವಿಕಲ್ಪತೋದ್ವಯಂ ನಚೇತಿ
ನೇತೀತಿ ಯಥಾ ವಿಕಲ್ಪಿತಂ ನಿಷಿಧ್ಯತೆ ನಿಷಿಧ್ಯತೆ ತ್ರಾಪ್ಯವಿಶೇಷ ಸಿದ್ಧಯೇ विकल्पनात् च अपि विधर्मकं श्रुतेः पुरा प्रसिद्धेः च विकल्पतः अद्वयं न च इति न इति इति यथा विकल्पितं निषिद्धते अत्र अपि अविशेष सिद्धये ನೋಡಿ ಒಂದು ಯುಕ್ತಿ ಕೊಡ್ತಾ ಇದ್ದಾರೆ, ಒಳ್ಳೆ ಯುಕ್ತಿ. ಯಾವುದರ ಬಗ್ಗೆ ಅನೇಕ ಪ್ರಕಾರವಾಗಿ ಕಲ್ಪನೆ ಮಾಡ್ತಾರೋ ಅದು ಆ ಯಾವ ಕಲ್ಪನೆಯನ್ನು ಕೂಡಿದ್ದಲ್ಲ ಅಂತ ಯುಕ್ತಿ ಮಾಡ್ತಾ ಇದ್ದಾರೆ. ವಿಕಲ್ಪನಾಥ್ ಅನ್ನೋ ವಾದಿಗಳು ಆ ಸದ್ವಸ್ತುವಿನ ಮೇಲೆ ಅನೇಕ ಪ್ರಕಾರವಾಗಿ ಕಲ್ಪನೆ ಮಾಡ್ತಾ ಇರೋದ್ರಿಂದಲೇ ಅದು ವಿಧರ್ಮಕ, ಧರ್ಮರಹಿತವಾದದ್ದು ಅಂತ. ಅಂದ್ರೆ ಒಂದು ಹೆಂಗಸನ್ನ ಒಬ್ಬ ಸುಂದರಿ, ಒಬ್ಬ ಸಾಮಾನ್ಯಳು, ಒಬ್ಬ ಹಂಗಿದ್ದಾಳೆ, ಹಿಂಗೆ ಏನೇ ಮಾಡಿದ್ರು ಕೂಡ ಅದು ಎಲ್ಲಾ ಕಲ್ಪನೆಯು ಕಲ್ಪನೆ ಮಾಡೋರಲ್ಲಿ ಇರುತ್ತೆ ಹೊರತು ವಸ್ತುಗೆ ಸೇರಿದ್ದಲ್ಲ. ವಸ್ತು ಅದು ವಸ್ತು ಮಾತ್ರವೇ, ಅದು ಏನು ಅಂತ ಬರೀ ತೋರ್ತಾ ಇದೆ, ಅರಿವಾಗ್ತಾ ಇದೆ ಅಷ್ಟೇ ಹೊರತು ಅದು ಚೆನ್ನಾಗಿದೆ, ಚೆನ್ನಾಗಿಲ್ಲ, ಹಾಗಿದೆ, ಹೀಗಿದೆ ಎಲ್ಲವೂ ನೋಡುವರ ಕಲ್ಪನೆಯಲ್ಲಿ ಇರ್ತಕ್ಕಂತಹ ವಿಶೇಷವೇ ಹೊರತು ವಸ್ತು ಮಾತ್ರ ವಿಧರ್ಮಕ ಅಂತ ಇದ್ದಾರೆ. ಲೋಕದ ವಸ್ತು ಹಾಗೆ ಆಗುತ್ತೆ ಅಂತಾರೆ. ಒಂದು ವಸ್ತು ಇಟ್ಟಿದ್ರೆ ಒಂದೇ ತರ ಹೇಳ್ಬೇಕಾಗ್ತಿತ್ತು, ಅನೇಕ ಪ್ರಕಾರವಾದ ಕಲ್ಪನೆ ಮಾಡ್ತಾ ಇರೋದ್ರಿಂದೇನೆ ಅದರಲ್ಲಿ ಯಾವ ಕಲ್ಪನೆಗೂ ಆಸ್ಪದವಾದ ವಿಷಯ ಇಲ್ಲ ಅಂತ ಇದ್ದಾರೆ. ಇದೊಂದು ಯುಕ್ತಿ. ಸದ್ವಸ್ತುವಿನ ಮೇಲೆ ಕೆಲವರು ಆ ಆತ್ಮನು ಕರ್ತ ಅಂತಾರೆ, ಇಲ್ಲ ಅಕರ್ತ ಅಂತಾರೆ. ಕೆಲವರು ಭೋಕ್ತೃ ಅಂತಾರೆ, ಕೆಲವರು ಭೋಕ್ತೃ ಅಲ್ಲ ಅಂತಾರೆ. ಕೆಲವರು ಏಕ ಅಂತಾರೆ, ಇಲ್ಲ ಇಲ್ಲ ಅನೇಕ ಅಂತಾರೆ. ಈ ವಾದಿಗಳಲ್ಲಿ ಆತ್ಮನ ಬಗ್ಗೆ ಅನೇಕ ಪ್ರಕಾರವಾದ ಕಲ್ಪನೆ ಇದೆ. ಈ ಕಲ್ಪನೆ ಇರೋದ್ರಿಂದ ಏನಾಯ್ತು, ಆ ಕಲ್ಪನೆ ಎಲ್ಲ ವಾದಿಗಳಿಗೆ ಸೇರಿದ್ದೇ ಹೊರತು ವಸ್ತುಗೆ ಸೇರಿದ್ದಲ್ಲ. ಅದನ್ನ ವಸ್ತು ಎಂಥದ್ದು, ಅದು ವಿಧರ್ಮಕ, ಯಾವ ಧರ್ಮವೂ ಇಲ್ಲದ್ದು ಅಂತ ಇದರಿಂದ ತೀರ್ಮಾನ ಆಯ್ತು ಅಂತ ಹೇಳಿದರೆ. ಬಟ್ ಹೆಂಗ್ ಮಾಡ್ತಿದ್ದಾರೆ ಇವರು ಆಚಾರ್ಯರು ಅಂದ್ರೆ, ಇಷ್ಟ ತರಹ ವಾದಿಗಳು ಕಲ್ಪನೆ ಮಾಡೋದ್ರಿಂದಲೇ ಆ ಯಾವ ಕಲ್ಪನೆಗೂ ಅದು ಆಸ್ಪದವಾಗಿಲ್ಲ, ವಿಷಯವಾಗಿಲ್ಲ, ಅದು ಗೋಚರವಲ್ಲ, ಸರ್ವ ಕಲ್ಪನಾ ರಹಿತವಾಗಿದೆ. ಅಷ್ಟೇ ಅಲ್ಲ, ಕಲ್ಪತಃ ಪುರಾಪಿ ಪ್ರಸಿದ್ಧೆ, ಕಲ್ಪನೆ ಮಾಡೋಕ್ ಮುಂಚೆನೆ ಸಿದ್ಧವಾಗ್ಬಿಟ್ಟಿದೆ ಅದು. ಅದನ್ನಿಟ್ಕೊಂಡೇ ಕಲ್ಪನೆ ಮಾಡ್ತಿದ್ದಾರೆ ವಾದಿಗಳು. ವಾದಿಗಳಿಗೆ ಗೊತ್ತಾಗ್ತದೆ, ವಾದಿಗಳು ಏನ್ ಮಾಡ್ಕೊಂಡಿದ್ದಾರೆ, ಆಬ್ಜೆಕ್ಟ್ ಮಾಡ್ಕೊಂಡು ಕಲ್ಪನೆ ಮಾಡ್ತಿದ್ದಾರೆ. ಆದ್ರೆ ಕಲ್ಪನೆಗೂ ಸಬ್ಜೆಕ್ಟ್ ಆಗಿದೆ ಅಂತ ವಾದಿಗಳಿಗೆ ಗೊತ್ತಾಗಿಲ್ಲ. ಹೊರಗಿರೋ ವಸ್ತು ಬಗ್ಗೆ ಕಲ್ಪನೆ ಮಾಡೋದಾದ್ರೆ ನಾವು ನೋಡಿದ ಮೇಲೆ ಸಿದ್ಧವಾಗುತ್ತೆ ಕಲ್ಪನೆ ಮಾಡೋದು ಅಂತ. ಅದು ಆತ್ಮನ ಬಗ್ಗೆ ಕಲ್ಪನೆ ಮಾಡ್ತಾ ಇದ್ದಾರಲ್ಲ ವಾದಿಗಳು, ಆ ವಾದಿಗಳಿಗೆ ಒಂದು ದೊಡ್ಡ ಒಂದು ಗೊತ್ತಿರೋ ವಿಚಾರ ಏನು ಅಂತಂದ್ರೆ, ತಾವು ಕಲ್ಪನೆ ಮಾಡೋ ಮುಂಚೆನೇ ಸಿದ್ಧನಾಗಿರ್ತಕ್ಕವನು ಅವನನ್ನ ಇಟ್ಕೊಂಡು ನಾವು ಕಲ್ಪನೆ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಕಲ್ಪನೆಗೆ ವಿಷಯನೇ ಅಲ್ಲ, ಕಲ್ಪನೆಗೆ ಅವಿಷಯನು ಮತ್ತು ಕಲ್ಪನೆಗೆ ಮೂಲ ಅವನು. ಅವನನ್ನ ಇಟ್ಕೊಂಡೆ ಎಲ್ಲಾ ಕಲ್ಪನೆಯೂ ಬರ್ಬೇಕೆ ಹೊರತು ಅವನು ಯಾವ ಕಲ್ಪನೆಗೂ ಅವನ ವಿಷಯನೇ ಅಲ್ಲ. ಒಳ್ಳೆ ವಿಚಾರ ತೆಗಿತಾ ಇದ್ದಾರೆ. ವಿಕಲ್ಪತಃ ಪುರಾಪಿ ಪ್ರಸಿದ್ಧೇಹೇ, ಕಲ್ಪನೆ ಮಾಡೋ ಮುಂಚೆನೂ ಅದು ಸಿದ್ಧವಾಗಿರೋದ್ರಿಂದ ಅದು ಅದ್ವಯವಾಗಿದೆ. ಅಷ್ಟೇ ಅಲ್ಲ, ವಿಕಲ್ಪನಾ ಆದಿಗಳು ಅನೇಕ ಕಲ್ಪನೆ ಮಾಡ್ತಾ ಇರೋದ್ರಿಂದಲೂ ಅದು ವಿಧರ್ಮಕ ಎಂಬುದಾಗಿ ಶ್ರುತಿಯಿಂದಲೂ ಯುಕ್ತಿದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಚಮಸ್ಥಾನಿ ಭೂತಾನಿ ಪಶ್ಚಿಮೇ ಯೋಗಮೇಶ್ವರನ್ ಗೀತೆ ಹೇಳಿದ್ದಾನೆ. ನಚ ಅಂತ ನೇತಿ ನೇತಿ ಇನ್ನೊಂದು ಕಡೆ ಹೇಳಿದೆ ಬೃಹದಾನಕದಲ್ಲಿ. ನಚ ಅಂತ ಒಂದ್ ಕಡೆ ಎಲ್ಲೇ ಭಗವದ್ಗೀತೆಯಲ್ಲಿ, ನೇತಿ ನೇತಿಯಲ್ಲಿ ಬೃಹದಾನಕ ಶ್ರುತಿಯಲ್ಲಿ. ಈ ರೀತಿ ಯಥಾ ವಿಕಲ್ಪಿತ, ಯಾವ ಯಾವ ರೀತಿ ಯಾರ್ಯಾರು ಕಲ್ಪನೆ ಮಾಡಿದಾರೋ ಅದು ಅಷ್ಟನ್ನು ನಿಷಿದ್ಧತೆ, ನಿಷೇಧ ಮಾಡ್ತಾ ಇದೆ ಅಂತ. ಅದರಿಂದ ಇಲ್ಲೂ ಕೂಡ ಅಶೇಷ ಸಿದ್ಧಿ ಅಂದ್ರೆ, ಅಶೇಷ ಅಂದ್ರೆ ನಿರ್ವಿಶೇಷ ಸಿದ್ಧಯೇ ಅಂತ. ನಿರ್ವಿಶೇಷವಾದ ಸ್ವರೂಪ ಸಿದ್ಧಿಗಾಗಿ ಎಲ್ಲಾ ಕಲ್ಪನೆ ತೆಗೆದುಹಾಕ್ತಾ ಇದ್ದಾರೆ. ಕಲ್ಪನೆ ತೆಗೆದುಹಾಕೋದ್ರಿಂದಲೇ ನಿರ್ವಿಶೇಷ ಸಿದ್ಧವಾಗತ್ತೆ. ನಿರ್ವಿಶೇಷವಾದ ಎಲ್ಲಾ ಕಲ್ಪನೆಗಳಿಗೂ ಅತೀತವಾದ್ದರಿಂದ, ಆ ಕಲ್ಪನೆಗೆ ವಿಷಯವಲ್ಲವಾದ್ದರಿಂದ ಅದು ನಿರ್ಧರ್ಮಕವಾಗಿದೆ. ಹಾಗಾಗಿ ಅಶೇಷನಾದ ಅಂದ್ರೆ ನಿರ್ವಿಶೇಷನಾದ ಆತ್ಮಸಿದ್ಧಿಗಾಗಿ ಕಲ್ಪಿತಂ ಸರ್ವಂ ನಿಷಿದ್ಧತೆ ಅಂತ ಇದ್ದಾರೆ. ಅಶೇಷ ಸಿದ್ಧಯೇ ಅನ್ನೋ ಶಬ್ದಕ್ಕೆ ಅರ್ಥ ನಿರ್ವಿಶೇಷ ಸಿದ್ಧಯೇ ಅಂತ. ಅಶೇಷ ಅಂತ ಒಂದೇ, ನಿರ್ವಿಶೇಷ ಅಂತ ಯಾವ ಶೇಷವೂ ಅಲ್ಲದವನು,
ಶೇಷವಿಲ್ಲದವನು, ಶೇಷ ಅಂದ್ರೆ ಒಂದು ಬ್ಯಾಲೆನ್ಸ್ ಆಗಿರೋನು, ಒಂದು ನಾಮದಿಂದಲೋ ರೂಪದಿಂದಲೋ ಕ್ರಿಯೆಯಿಂದಲೋ ಗುಣದಿಂದಲೋ ಜಾತಿಯಿಂದಲೋ ಉಳ್ಕೊಂಡವನು ಶೇಷ. ಯಾವ ರೀತಿ ಉಳ್ಕೊಂಡಿಲ್ಲ ಅವನು, ನಾಮ ರೂಪ ಜಾತಿ ಗುಣ ಕ್ರಿಯಾ ಸಂಬಂಧ ಯಾವ ರೀತಿ ಉಳ್ಕೊಂಡವನು ಅಶೇಷ ಅವನು. ನಿರ್ವಿಶೇಷನಾದ ಆತ್ಮನ ಸಿದ್ಧಿಗಾಗಿ ಶ್ರುತಿ ಸ್ಮೃತಿಗಳು ಕಲ್ಪಿತಂ ಸರ್ವಂ ನಚಮಸ್ಥಾನಿ ನೇತಿ ನೀತಿ ಇತಿ ನಿಷಿದ್ಧತೆ ಅತ್ರಾಪಿ. ಈ ಆತ್ಮನ ವಿಷಯದಲ್ಲೂ ಕೂಡ ಎಲ್ಲವನ್ನು ಅಲುಗಳಿತಾ ಇದೆ. ಆದ್ದರಿಂದ ಇದು ನಿರ್ವಿಶೇಷವಾದಂತಹ ವಸ್ತು. ಯಾವ ವಾದಿಗಳ ಹೊರತಕ್ಕೂ ಸಿಕ್ಕಾಕೊಂಡಿಲ್ಲ. ಎಲ್ಲಾ ವಾದಿಗಳ ಕಲ್ಪನೆಗೂ ಮೂಲವಾಗಿದೆ. ಎಲ್ಲಾ ವಾದಿಗಳು ಏನೇ ಕಲ್ಪನೆ ಮಾಡ್ತಾ ಇದ್ರು ಆ ಕಲ್ಪನಾ ಅತೀತವಾಗಿದೆ. ಕಲ್ಪನೆ ಮಾಡ್ತಾ ಇರೋದ್ರಿಂದಲೇ ಯಾವ ಕಲ್ಪನೆಗೂ ಅದು ಸಿಕ್ಕಿಲ್ಲ ಅಂತಾಗಿ ಅದು ವಿಧರ್ಮಕ, ಅದು ನಿರ್ಗುಣ ನಿರ್ವಿಶೇಷವಾಗಿದೆ. ಇದೇ ಯುಕ್ತಿ ಕೊಡ್ತಾ ಇದ್ದಾರೆ. ಅನೇಕವಾದಿ ಕಲ್ಪನೆ ಮಾಡುವುದರಿಂದಲೇ ಯಾವ ಒಂದು ಕಲ್ಪನೆಯನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಆದ್ದರಿಂದ ಎಲ್ಲಾ ಕಲ್ಪನೆಯೂ ಹೋಗಿ ಉಳಿಯೋದೇ ಆತ್ಮಸ್ವರೂಪ ಅಂತ. ಒಬ್ಬವಾದಿಯ ಕಲ್ಪನೆ ಒಪ್ಕೊಂಡ್ಬಿಟ್ರೆ ಅವನ್ನ ಕೇಳ್ತಾನೆ, ಯಾಕೆ ಅವನದಾಗ ಸರಿ ನಂದಾಗ ತಪ್ಪು ಅಂತ ಹೇಳ್ತಾನೆ. ಹೌದು ಕಪ್ಪ, ನಿನ್ನ ಕಲ್ಪನೆ ತಪ್ಪು, ಅವನದು ತಪ್ಪು. ಯಾರ್ಯಾರು ಏನೇನು ಆತ್ಮನ ಬಗ್ಗೆ ಕಲ್ಪನೆ ಮಾಡ್ತೀರೋ ಆ ಯಾವ ಕಲ್ಪನೆಗೂ ಆತ್ಮ ವಿಷಯನಲ್ಲ. ಇದರಿಂದ ಅಂದ್ರೆ ಗುರುಗಳು ಎಲ್ಲಾ ಕಲ್ಪನೆಯನ್ನು ಅನ್ವಯ ವ್ಯತಿರೇಕ ಮಾಡಿದಾಗ ಉಳ್ಕೊಳ್ಳುವಂತ ವಸ್ತು ಅಂತ ಒಂದು. ಇನ್ನೊಂದು ಕಲ್ಪನೆಗೆ ಮೂಲ. ಹೌದು, ಅವನನ್ನ ಇಟ್ಕೊಂಡಾಗ ನೀವು ಕಲ್ಪನೆ ಮಾಡ್ತಿರೋದು. ಅವನು ಕಲ್ಪನೆ ವಿಷಯನೇ ಅಲ್ಲ, ಕಲ್ಪನೆಗೆ ಸಾಕ್ಷಿಯಾಗಿದ್ದಾನೆ, ಕಲ್ಪನೆಗಳನ್ನ ನೋಡುವನಾಗಿದ್ದಾನೆ, ಒಳಗಿದ್ದಾನೆ. ಯಾವುದಕ್ಕೂ ವಿಷಯನೇ ಅಲ್ಲ, ಯಾವ ಕಲ್ಪನೆಗೂ ವಿಷಯನಲ್ಲ. ಹಾಗಾದ್ರಿಂದ ಆತ್ಮನನ್ನ ನಾವು ಅನುಭವದಿಂದ ಕಂಡುಕೋಬೇಕೇ ಹೊರತು ಪ್ರಮಾಣದಿಂದಲಾಗಲಿ ಯುಕ್ತಿಯಿಂದಲಾಗಲಿ ದೃಷ್ಟಾಂತದಿಂದಲಾಗಲಿ ಕಂಡುಕೊಳ್ಳುವಂತಹ ವಸ್ತು ಅಲ್ಲ ಅದು. ಇದೇ ವಿಚಾರ ಶಾಸ್ತ್ರವಾಕ್ಯದಿಂದಲೇ ತಿಳಿಯುತ್ತೆ, ವಿಚಾರದಿಂದ ಅಲ್ಲ ಅಂತ ಯಾಕಾಗೋಲ್ಲ ಗುರುಗಳೇ? ಶಾಸ್ತ್ರ ವಿಚಾರವು ಅತಧರ್ಮಾಧ್ಯಾರೋಪಣ ನಿವೃತ್ತಿ ಮಾಡುತ್ತೆ. ಅದೇನೆ, ಇದು ಪಾಯಿಂಟ್ ಔಟ್ ಮಾಡಲ್ಲ. ಶಾಸ್ತ್ರ ಅಂದ್ರೆ ವಿಚಾರವೂ ಬಿದ್ದೋಗುತ್ತೆ. ಅತ್ರ ವೇದಾಹ ಅವೇದಾಹ. ಇಲ್ಲಿ ವೇದವು ವೇದವಾಗಿ ಉಳಿಯಲ್ಲ, ಪ್ರಮಾಣವಾಗಿ ಉಳಿಯಲ್ಲ, ಪ್ರಮಾತ್ರವಾಗಿ ಉಳಿಯಲ್ಲ. ಅದ್ವೈತ ಸ್ವರೂಪದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಚೆನ್ನಾಗಿದೆ ಶ್ಲೋಕ, ಬಹಳ ಬಿಗಿಯಾಗಿದೆ, ಮತ್ತೆ ಶ್ಲೋಕ ಮಾತ್ರ ಆಳವಾಗಿದೆ. ಯಾವುದರಲ್ಲಿ ವಿರುದ್ಧ ಕಲ್ಪನೆಗಳು ಉಂಟಾಗುವವೋ ಅದು ಆ ಯಾವ ಧರ್ಮವೂ ಇಲ್ಲದ್ದು ಎಂದು ಯುಕ್ತವು. ಇದನ್ನು ಯುಕ್ತಿ ಇದು. ಈ ಯುಕ್ತಿ ವಿರುದ್ಧ ಕಲ್ಪನೆಗಳನ್ನು ಮಾಡ್ತಾ ಇದ್ದಾರೆ ಅಂದ್ಮೇಲೆ ಪ್ರತಿಯೊಬ್ಬರ ಕಲ್ಪನೆಯೂ ಇನ್ನೊಬ್ಬರಿಗೆ ವಿರುದ್ಧವೇ. ಅದನ್ನು ಯಾವ ಕಲ್ಪನೆಯನ್ನು ಒಪ್ಕೊಳ್ಳೋ ಹಾಗಿಲ್ಲ. ಅದರಿಂದ ಅದು ನಿರ್ವಿಕಲ್ಪ ಅಂತ ಗೊತ್ತಾಗತ್ತೆ, ಕಲ್ಪನಾರಹಿತ ಅಂತ ಗೊತ್ತಾಗತ್ತೆ. ಇಷ್ಟೇ ಸಾಕು, ಇನ್ ಬೇರೆ ಯುಕ್ತಿ ಬೇಡವೇ ಬೇಡ. ಆತ್ಮತತ್ವದಲ್ಲಿ ಇದೆ ಇಲ್ಲ ಎಂದು ಮುಂತಾಗಿ ವಿರುದ್ಧ ಕಲ್ಪನೆಗಳನ್ನು ವಾದಿಗಳು ಮಾಡುತ್ತಿರುವರು. ಜಾಗೃತ್ ಸ್ವಪ್ನಗಳಲ್ಲಿ ಅದು ವಿರುದ್ಧವಾದ ವಿವಿಧ ಕಲ್ಪನೆಗಳಿಗೆ ಎಡೆಯಾಗಿಯೇ ತೋರುತ್ತಿರುತ್ತದೆ. ಆದ್ದರಿಂದ ಆತ್ಮತತ್ವವು ನಿರ್ಗುಣವೆಂದು ಏರ್ಪಡುತ್ತದೆ. ಯಾವುದು ವಿಕಲ್ಪಗಳೆಲ್ಲಕ್ಕೂ ಮೊದಲು ತನಗೆ ತಾನೇ ಸಿದ್ಧವಾಗಿರುವುದೋ ಆ ಅಧಿಷ್ಠಾನವು ವಿಕಲ್ಪಿತವಾದದೆಲ್ಲಕ್ಕಿಂತಲೂ ಬೇರೆ. ಅದೊಂದು ಪಾಯಿಂಟ್. ಎಲ್ಲಕ್ಕೂ ಅಧಿಷ್ಠಾನವಾದ್ರಿಂದ ಆ ಎಲ್ಲಾ ವಿಕಲ್ಪಕ್ಕಿಂತಲೂ ಅದು ಬೇರೆಯಾಗಿದೆ, ವಿಲಕ್ಷಣವಾಗಿದೆ, ಅತೀತವಾಗಿದೆ, ಅಸಂಬದ್ಧವಾಗಿದೆ, ಸೇರ್ಕೊಂಡಿಲ್ಲ ಅದು. ಅದರಲ್ಲಿ ವಿಕಲ್ಪಗಳಿಂದ ಯಾವ ಅತಿಶಯವೂ ಆಗುವುದಿಲ್ಲ. ಆತ್ಮತತ್ವವು ತಾನು ಒಂದೇ ಇದ್ದು ಆಮೇಲೆ ಅನೇಕ ವಿಕಲ್ಪಗಳಿಗೆ ಆಸ್ಪದವಾಗುತ್ತದೆಯಾದ್ದರಿಂದ ಅದು ಅದ್ವಯವಾಗಿಯೇ ಇದೆ ಎಂದು ಏರ್ಪಡುತ್ತದೆ. ತಸ್ಮಾದ್ ಅದ್ವಯತಾ ಶಿವ ಭಾವೈ ರಸದ್ಭಿರೇವಾಯನ್ ಅದ್ವಯೇನ ಚ ಕಲ್ಪಿತಃ ಭಾವ ಅಪ್ಯದ್ವಯೇನೈವ ತಸ್ಮಾತ್ ಅದ್ವಯತಾ ಶಿವ ಅಂತ ಗೌಡಪ ಹೇಳಿದ. ಅದ್ವಯ ಸ್ವರೂಪವೇ ಮಂಗಳ ಸ್ವರೂಪ, ಕಲ್ಪನಾರಹಿತ ಸ್ವರೂಪ. ಇದಕ್ಕೆ ಶ್ರುತಿ ಪ್ರಮಾಣದ ಬೆಂಬಲವೂ ಇದೆ. ಹೇಗೆಂದರೆ ಸ್ಥೂಲ ಮನೋ ಅಹ್ರಸ್ವಮದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಮತಮೋ ಅವಾಯು ಅನಾಕಾಶಂ ಅಸಂಗಮರಸಂ ಅಗಂಧಮಚಕ್ಷುಷ್ಕಂ ವಿಶ್ರೋತ್ರಂ ಅವಾಕ್ ಅಮನೋ ಅತೇಜಸ್ಕಂ ಅಪ್ರಾಣಮಮುಖಂ ಅಮಾತ್ರಂ ಅನಂತರಮಬಾಹ್ಯಂ. ದಪ್ಪ ಅಲ್ಲ, ಮೊಟಕ ಅಲ್ಲ, ಉದ್ದ ಅಲ್ಲ, ಕೆಂಪಲ್ಲ, ಜಿಡ್ಡಲ್ಲ, ನೆರಳಲ್ಲ, ಕತ್ತಲಲ್ಲ, ವಾಯುವಲ್ಲ, ಆಕಾಶವಲ್ಲ, ಸಂಘವುಳ್ಳದ್ದಲ್ಲ, ರಸವುಳ್ಳದ್ದಲ್ಲ, ವಾಸನೆಯುಳ್ಳದ್ದಲ್ಲ, ಚಕ್ಷುಸುಳ್ಳದ್ದಲ್ಲ, ಶ್ರೋತೃ ಉಳ್ಳದ್ದಲ್ಲ, ವಾಕ್ಕುಳ್ಳದ್ದಲ್ಲ, ಮನಸ್ಸುಳ್ಳದ್ದಲ್ಲ, ತೇಜಸ್ಸುಳ್ಳದ್ದಲ್ಲ,
ಪ್ರಾಣವುಳ್ಳದ್ದಲ್ಲ, ಮುಖವುಳ್ಳದ್ದಲ್ಲ, ಯಾವುದನ್ನೂ ಅಳೆಯುವುದಲ್ಲ, ಒಳಗುಳ್ಳದ್ದಲ್ಲ, ಹೊರಗುಳ್ಳದ್ದಲ್ಲ ಎಂದು ಪರಸ್ಪರ ವಿರುದ್ಧ ಧರ್ಮಗಳನ್ನೆಲ್ಲ ಆತ್ಮನಲ್ಲಿ ಶ್ರುತಿಯು ಅಲ್ಲಗಳೆದಿರುತ್ತದೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂದು ಆತ್ಮತತ್ವವು ನಿರ್ಧರ್ಮಕವೆಂಬುದನ್ನು ನಿರ್ಧರ್ಮಕವೆಂಬುದನ್ನು ತಿಳಿಸಿಕೊಟ್ಟಿರುತ್ತದೆ. ದ್ವೈತವು ಕಲ್ಪನಾ ಮಾತ್ರವಾಗಿರುವುದರಿಂದಲೂ ಅದ್ವೈತವು ಕಲ್ಪನೆಯ ಮುಂಚೆಯೂ ಇದ್ದುಕೊಂಡಿರುವುದರಿಂದಲೂ ನಿರ್ಗುಣವಾಗಿರುತ್ತದೆ. ಅದರಲ್ಲಿ ಯಾವ ವಿಶೇಷವೂ ಇಲ್ಲ ಎಂದು ತಿಳಿಸಿದ್ದಾಯಿತು. ಆದರೆ ಕಲ್ಪನಾ ಕಾಲದಲ್ಲಿ ಸವಿಶೇಷವಾಗಿಯೇ ಇರುವಂತೆ ತೋರುತ್ತದೆ. ಇರುವಂತೆ ಸವಿಶೇಷವಾಗಿಲ್ಲ, ಇರುವಂತೆ ತೋರುತ್ತೆ. ಅದು ಅಜ್ಞ ದೃಷ್ಟಿಯಿಂದ ಹಾಗೆ ತೋರುತ್ತೆ. ಆದ್ದರಿಂದ ದ್ವೈತವು ತೋರುವ ಕಾಲದಲ್ಲಿಯೂ ಆತ್ಮನಲ್ಲಿಲ್ಲವೆಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಶ್ರುತಿಯು ಬ್ರಹ್ಮದಲ್ಲಿ ತೋರುವ ಮೂರ್ತಾಮೂರ್ತ ರೂಪವಾದ ದ್ವೈತವನ್ನೂ ಅದರ ವಾಸನೆಯನ್ನೂ ಅನುವಾದ ಮಾಡಿಕೊಂಡು ಅಥಾತ ಆದೇಶೋ ನೇತಿ ನೇತಿ ಎಂದಿದೆ. ಭಗವಂತನು ಅರ್ಜುನನಿಗೆ ತನ್ನ ಅದ್ವಯ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷ್ವಸ್ಥಿತಃ ನನ್ನಲ್ಲಿಯೇ ಭೂತಗಳಿರುತ್ತವೆಯೇ ಹೊರತು ನಾನು ಅವುಗಳ ಆಧಾರದಿಂದಿರುವುದಿಲ್ಲ ಎಂದು ಹೇಳಿದ ಬಳಿಕ ನಚಮತ್ಸ್ಥಾನಿ ಭೂತಾನಿ ನನ್ನಲ್ಲಿ ಭೂತಗಳು ಇಲ್ಲವೂ ಇಲ್ಲ ಎಂದಿರುತ್ತಾನೆ. ಈ ಎಲ್ಲಾ ಕಾರಣಗಳಿಂದ ದ್ವೈತ ವಿಕಲ್ಪವಿರಲಿ ಇಲ್ಲದಿರಲಿ ಆತ್ಮವಸ್ತುವು ಯಾವಾಗಲೂ ನಿರ್ಧರ್ಮಕಾದ್ವಿತೀಯ ಸ್ವರೂಪವಾದದ್ದು ಎಂದೇ ಸಿದ್ಧವಾಗುತ್ತದೆ. ನಿರ್ಧರ್ಮಕಾದ್ವಿತೀಯ ಸದ್ರೂಪವಾದದ್ದು, ನಿರ್ಧರ್ಮಕಾದ್ವಿತೀಯ ಸದ್ರೂಪವಾದದ್ದು ಎಂದೇ ನಿಶ್ಚಿತವಾಗುತ್ತೆ. ಈಗ ನೋಡಿ, ಅಕಲ್ಪಿತೇಪ್ಯೇವ ಮಜೆ ದ್ವಯೇಕ್ಷರೇ ವಿಕಲ್ಪಯಂತ ಸದಸತ್ವ ಜನ್ಮಭಿಃ ಸ್ವಚಿತ್ತಮಾಯಾ ಪ್ರಭವಂಚತೆ ಭವಂ ಜರಾಂಚ ಮೃತ್ಯುಂಚ ನಿಯಾಂತಿ ಸಂತತಂ. ಓಹೋ ಮಾಡು, ಏನಾಗಲ್ಲ, ಅಷ್ಟೊತ್ತಿಗೆ ನಾವು ಕೊಡ್ಬೇಕು. ಎತ್ತು ಮುಟ್ಬಿಟ್ಟ, ಎತ್ತು ಅದೇನು ಪಾಪ ಬರಲ್ಲ, ಪಾಪ ಬರಲ್ಲ. ಒಂದು ನಾಳೆ ಮಾಡ್ತೇನೆ, ನಾಳೆ ಎರಡು ಮಾಡ್ತೇನೆ, ಆಯ್ತಪ್ಪ ಅಷ್ಟ ನೋಡಿಮ್ಮ. ಅವ್ನು ಮಾಡ್ಲಿ ಹೇಳ್ತಾರಮ್ಮ ಮೈಕನ್ನ. ಒಂದು ಸದ್ಯ ನಾನು ತಪ್ಪಿಸ್ಕೊಂಡ್ರೆ ನಂಗೆ ಗೆದ್ದೆ ಅಂತ, ಒಂದು ಆಯ್ದಾಬಿಟ್ರೆ ನಂಗೆ ಗೆದ್ದೆ ಅಂತ ಹಂಗಿದ್ದಾರೆ ಅಂದ್ರೆ ಹುಡುಗರು. ಅಕಲ್ಪಿತೆ ಏವಂ ಅಜೇ ಅಕಲ್ಪಿತೆ ಅಪಿ ಏವಂ ಅಜೇ ಅದ್ವಯೇ ಅಕ್ಷರೇ ವಿಕಲ್ಪಯಂತಹ ಸತ್ ಅಸತ್ ಸದಸತ್ವಜನ್ಮಭಿಃ ಸ್ವಚಿತ್ತಮಾಯಾ ಪ್ರಭವಂ ಚ ತೇ ಭವಂ ಜರಾಂ ಚ ಮೃತ್ಯುಂ ಚ ನಿಯಾಂತಿ ಸಂತತಂ. ಹೀಗೆ ಕಲ್ಪನೆ ಮಾಡೋಕ್ ಬರದೆ ಅವನು ಕಲ್ಪನೆಗಳಿಗೆ ಮೂಲನು, ಕಲ್ಪನಾ ಸಾಕ್ಷಿಯು ಅಂತ ಅಕಲ್ಪಿತೆ. ಕಲ್ಪನೆಯೇ ಎಲ್ಲಿಲ್ಲವೋ, ಕಲ್ಪನೆ ಯಾವುದಕ್ಕೆ ಹೊಂದೋದೆ, ಯಾವ ರೀತಿ ಕಲ್ಪನೆ ಮಾಡೋಕ್ಕೂ ಬರಲ್ಲ ಅವನು. ಅಕಲ್ಪಿತ ಅಂದ್ರೆ ಕಲ್ಪನೆಗೆ ವಿಷಯವಾಗದ, ಕಲ್ಪನೆ ಮಾಡೋಕ್ ಬರದೇ ಇರತಕ್ಕಂತಹ, ಅಜೆ ಹುಟ್ಟಿಲ್ಲದ್ದಾದ, ಅದ್ವಯೇ ಎರಡೆಂಬುದಿಲ್ಲದ್ದಾದ, ಅಕ್ಷರೇ ನಾಶರಹಿತವಾದಂತಹ ಅಂತಹ ಆತ್ಮನಲ್ಲೂ ಸದಸತ್ವ ಜನ್ಮಭಿ, ಅದು ಸತ್ತು ಅಂತ ಒಬ್ರು, ಅಸತ್ತು ಅಂತ ಒಬ್ರು, ಹುಟ್ಟಿಲ್ಲದೊಂದು ಹುಟ್ಟಿಲ್ಲದ, ಈ ರೀತಿಯಾಗಿ ವಿಕಲ್ಪಯಂತಹ ವಾದಿಗಳು ಕಲ್ಪಿಸ್ತಾ ಸ್ವಚಿತ್ತ ಮಾಯಾ ಪ್ರಭವಂ. ಯಾಕೆ ಹಾಕಿ ಕಲ್ಪಿಸ್ತಾರೆ ಅಂದ್ರೆ ತಮ್ಮ ಚಿತ್ತದಲ್ಲಿ ಒಂದು ಮಾಯೆ ಆವರಿಸ್ಕೊಂಡ್ಬಿಟ್ಟಿದೆ. ಚಿತ್ತದಲ್ಲಿರ್ತಕ್ಕಂತಹ ಮಾಯಾವೇಶಕ್ಕೆ ವಶರಾಗಿ ಅದನ್ನು ಉಂಟಾದಂತಹ ಈ ಕಲ್ಪನೆಯಿಂದ ಅವ್ರು ಏನಾಗ್ತಿದ್ದಾರೆ, ಅವರು ಭವಂ ಹುಟ್ಟನ್ನು, ಜರಾ ಮುಪ್ಪನ್ನು, ಮೃತ್ಯುಂ ಸಾವನ್ನು ಸಂತತಂ ನಿಯಾಂತಿ ಹೊಂತಾ ಇರ್ತಾರೆ. ಕೋಟಿ ವರ್ಷಗಳು ಯಾಕೆ ಹುಟ್ಕೊಂಡ್ಬಂದಿದ್ದಾರೆ ಅಂದ್ರೆ
ತಮ್ಮ ಚಿತ್ತಗಳು ಹುಟ್ಟಿದಂತಹ ಮಾಯಾ ಕಲ್ಪನೆಗೆ ಸಿಕ್ಕಾಕೊಂಡು ಇಂಥ ಅಜ ಅಜರ ಅಮರ ಅಮೃತವಾದಂತಹ ಆತ್ಮನಲ್ಲಿ ಈ ರೀತಿ ಸತ್ತು ಅಸತ್ತು ಏಕ ಅನೇಕ ಕರ್ತ ಅಕರ್ತ ಇತ್ಯಾದಿ ವಿಕಲ್ಪವನ್ನು ಮಾಡ್ತಾ 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 ಈ ಸಂಸಾರದಲ್ಲಿಯೇ ಇದ್ದಾರೆ. ಸಂಸಾರ ಮೀರೋಕೆ ಆಗಿಲ್ಲ ಅವರಿಗೆ ನಿರಂತರ ಸಂಸಾರ ಕಡಿವಡಿದೆ ಮುಂದುವರಿತಾ ಇದೆ ಈ ವಿಕಲ್ಪಕ್ಕೆ. ಇನ್ನು ನಮ್ಮಂಥ ಲೌಕಿಕರು ನಾವು ಇದೆ ಅಂತೂ ಅನ್ನಲ್ಲ, ಇಲ್ಲ ಅಂತೂ ಅನ್ನಲ್ಲ, ಸತ್ತು ಅಂತೂ ಅನ್ನಲ್ಲ, ಅಸತ್ತು ಅಂತೂ ಅನ್ನಲ್ಲ, ಕರ್ತ ಅಂತೂ ಅನ್ನಲ್ಲ, ಅಕರ್ತ ಅಂತೂ ಅಲ್ಲ, ನಮಗೆ ಪ್ರಪಂಚವೇ ಸರ್ವಸ್ವ. ಈ ರೀತಿ ವ್ಯವಹಾರ ಮಾಡ್ತಾ ಇರ್ತೀವಿ. ನಮಗಂತೂ ಸಂಸಾರ ಬಿಟ್ಟಿದ್ದಲ್ಲ, ಮುಗಿದಿದ್ದಲ್ಲ, ಅದಂತೂ ಬಿಡಿ. ಯಾರು ಪ್ರಪಂಚವೇ ಮುಳುಗಿರ್ತಾರೋ ಅವ್ರಿಗೆ ಸಂಸಾರ ಮುಗಿಯೋದೇ ಇಲ್ಲ. ಆತ್ಮನಲ್ಲಿ ಈ ರೀತಿ ಕಲ್ಪನೆ ಮಾಡುವವರಿಗೂ ಸಂಸಾರ ಮುಗಿಯಲ್ಲ ಅಂತ ಇದ್ದಾರೆ. ಇನ್ನು ಆತ್ಮವಿಚಾರವನ್ನೇ ಮಾಡಿದವರು, ಪ್ರಪಂಚದಲ್ಲೇ ಮುಳುಗಿದವರು, ಈ ಲೌಕಿಕದಲ್ಲೇ ಇರುವವರಿಗೆ ಸಂಸಾರ ಮುಗಿಯಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಆತ್ಮವಿಚಾರದಲ್ಲಿಯೇ ಅದು ಸತ್ತು ಅಸತ್ತು ಏಕ ಅನೇಕ ಕರ್ತೃ ಅಕರ್ತೃ ಭೋಕ್ತೃ ಅಭೋಕ್ತೃ ಇತ್ಯಾದಿ ವಿಕಲ್ಪಗಳನ್ನು ಮಾಡುತ್ತಾ, ಈ ವಿಕಲ್ಪ ಮಾಡೋ ಕಾರಣ ಏನು? ತಮ್ಮ ಚಿತ್ತದಲ್ಲಿ ಒಂದು ಮಾಯಾವೇಶ ಇದೆ. ಆ ಮಾಯಾವೇಶಕ್ಕೆ ಸಿಕ್ಕಾಕೊಂಡವರಾಗಿ ಅದರಿಂದ ವಿಕಲ್ಪ ಮಾಡುತ್ತಾ ಅವರು ಹುಟ್ಟು ಸಾವು ಮುಪ್ಪು ಅನ್ನುವಂತಹ ಈ ಒಂದು ಪ್ರವಾಹಕ್ಕೆ ಸಿಕ್ಕಾಕೊಂಡು ಸಂತತವಾಗಿ ಹೋಗ್ತಾ ಇದ್ದಾರೆ ಅಂತ ಭಾಷ್ಯಗಾರರು ಈ ತಿಳಿದೇ ಇದ್ದವರಿಗೆ ಆಗುವ ಅನರ್ಥವನ್ನು ತೋರಿಸ್ತಾ ಇದ್ದಾರೆ. ತಿಳಿದವರಿಗೆ ಆಗುವ ಪುರುಷಾರ್ಥ ಮೋಕ್ಷ, ಆತ್ಯಂತಿಕ ಪುರುಷಾರ್ಥ, ಶೋಕಮೋಹ ನಿವೃತ್ತಿ, ಸರ್ವಾತ್ಮಭಾವ. ತಿಳಿದೇ ಇದ್ದರೆ ಈ ಸಂಸಾರ ಅನರ್ಥ ತಪ್ಪಿದ್ದಲ್ಲ, ಬಿಟ್ಟಿದ್ದಲ್ಲ, ಏನ್ ಮಾಡಿ ಎಲ್ಲೋ ತಪ್ಪಿಸ್ಕೋಕ್ಕಾಗಲ್ಲ. ಆತ್ಮಜ್ಞಾನ ಒಂದರಿಂದಲೇ, ಜ್ಞಾನಾದೇವತು ಕೈವಲ್ಯಂ, ಆತ್ಮಜ್ಞಾನ ಒಂದರಿಂದಲೇ ಕೈವಲ್ಯವೇ ಹೊರತು ಜ್ಞಾನವಿಲ್ಲ ಅಂದ್ರೆ ಜ್ಞಾನವಿಹೀನ ಸರ್ವಮತೇನ ಮುಕ್ತಿ ನ ಭಜತಿ ಜನ್ಮ ಶತೇನ. ಕಲ್ಪನೆಗೆ ಮುಂಚೆಯೂ ಕಲ್ಪನಾ ಕಾಲದಲ್ಲಿಯೂ ಇರುವುದರಿಂದ, ಕಲ್ಪನೆಗೆ ಮುಂಚೆಯೂ ಕಲ್ಪನಾ ಕಾಲದಲ್ಲಿಯೂ ಇರುವುದರಿಂದ ಅಕಲ್ಪಿತನು ಮಾಯೆಯಿಂದ ದ್ವೈತ ರೂಪವನ್ನು ಕಾಣುತ್ತಿರುವಾಗಲೂ ತಾನು ಇದ್ದಂತೆಯೇ ಇರುವುದರಿಂದಲೂ ಅಜನು ಅದ್ವಯನು. ಅಜನು ಅದ್ವಯನು ಓದಿ. ಮತ್ತೊಂದರಿಂದಾಗಲಿ ತನ್ನ ಸ್ವರೂಪದಿಂದಲಾಗಲಿ ನಾಶವಾಗುವಂತಿಲ್ಲವಾದ್ದರಿಂದ ಅಕ್ಷರನು. ಇಂಥ ಆತ್ಮನನ್ನು ಸತ್ತು ಅಸತ್ತು, ಹುಟ್ಟುತ್ತಾನೆ ಬೆಳೆಯುತ್ತಾನೆ ಎಂದು ಮುಂತಾಗಿ ವಿಕಲ್ಪಿಸುವುದರಿಂದಲೇ ಜನರಿಗೆ ಸಂಸಾರ ದುಃಖವಾಗುತ್ತಿರುವುದು. ಈ ದುಃಖವಾದರೂ ಪರಮಾರ್ಥವಲ್ಲ, ಅವರವರ ಚಿತ್ತದಿಂದಲೇ ಕಲ್ಪಿತವಾಗಿರುವುದು. ಪರಮಾರ್ಥವನ್ನರಿಯದವರಿಗೇನೂ ಅದು ನಿಜವಾಗಿಯೇ ಇರುತ್ತದೆ. ಪರಮಾರ್ಥ ಇದ್ದವರಿಗೆ ಯಾವುದು ನಿಜವಾಗಿರುತ್ತೆ? ಈ ವಿಕಲ್ಪಗಳು, ದುಃಖಗಳು, ಸಂಸಾರ ಅನರ್ಥ ನಿಶ್ಚಿತವಾಗಿರುತ್ತೆ. ದ್ವೈತ ಎರಡೇ ಆಪ್ಷನ್ನು, ಇಲ್ಲ ಪ್ರಪಂಚ ದ್ವೈತ ಪ್ರಪಂಚ ಇರಬೇಕು, ಇಲ್ಲ ಅದ್ವೈತ ಸ್ವರೂಪ ಕಂಡ್ಕೋಬೇಕು. ಇನ್ ಬಿಟ್ವೀನ್ ಇರೋಕ್ಕಾಗಲ್ಲ, ಮಧ್ಯದಲ್ಲಿ ಇರೋಕ್ಕಾಗಲ್ಲ. ಭವಾಭವತ್ವಂತು ನ ಚೇದವಸ್ಥಿತಿ ನ ಚಾಸ್ಯ ಚಾನ್ಯ ಸ್ಥಿತಿ ಜನ್ಮ ನಾನ್ಯಥಾ ಸತೋ ಹ್ಯಸತ್ವಾತ್ ಅಸತಶ್ಚ ಸತ್ವತೋ ನ ಕ್ರಿಯಾ ಕಾರಕಮಿತ್ಯತೋಪ್ಯಜಂ. ಮಾಡೋ ಹೌದಾ? ಜೋರಾಗ ಕರೆಕ್ಟ್ ಹೇಳುವ. ಯಾಕ ಕೆಲಸ ಇಲ್ಲ, ತಗ್ಗಿಸ್ಕೋ. ಭವಾಭವತ್ವಂ ಭವಾಭವತ್ವಂ ತು ನ ಚೇತ್ ಅವಸ್ಥಿತಿಃ ನ ಚ ಅಸ್ಯ ಚ ಅನ್ಯಸ್ಥಿತಿ ಜನ್ಮ ಅನ್ಯಸ್ಥಿತಿ ಜನ್ಮ ನ ಅನ್ಯಥಾ ಸತಃ ಹಿ ಅಸತ್ವಾತ್ ಅಸತಃ ಚ ಸತ್ವತಃ ನ ಚ ಕ್ರಿಯಾ ಕಾರಕಂ ಇತಿ ಅತಃ ಅಪ್ಯಜಂ ಅಪಿ ಅಜಂ. ಈ ಶ್ಲೋಕ ಒಂದ್ಸಲ ಭಾರಿ ಒಗಟಾಗಿದೆ. ಏನ್ ಗೊತ್ತಾ? ಭವ ಅಭವತ್ವಂ, ಭವನ ಹುಟ್ಟೆ, ಭವಾಭವದು ಹುಟ್ಟೆ, ಹುಟ್ಟುವಿಕೆ ಅಂತಿನಿಂದ ಸರಿಯಲ್ಲ. ಅದು ಕ್ರೀವ ಕಾರಕಂ ಅಂತ ಒಂದು ಪಕ್ಷ ಇದೆ.
ಇನ್ನೇನು ಹುಟ್ಟುವುದು ಎಂದರೆ ಹುಟ್ಟುವ ಕ್ರಿಯೆಯನ್ನೇ ಹುಟ್ಟುವುದು ನಾವು ಅಂತಿದ್ದೀವಿ. ಹುಟ್ಟುವ ವಸ್ತು ಹೇಳ್ತಾ ಇಲ್ಲ. ಕ್ರಿಯೆಯೇ ಕಾರಕ ಅಂದ್ರೇನು? ಹುಟ್ಟೋ ಕ್ರಿಯೆ ಇದೆಯಲ್ಲ ಅದೇ ಹುಟ್ಟುವಿಕೆ, ಬೇರೆ ಹುಟ್ಟುವಿಕೆ ಇಲ್ಲ ಅಂತ ಹಾಗನ್ನೋ ಬರೋಲ್ಲ ಅಂತ ಇದ್ದಾರೆ. ಹುಟ್ಟುವ ಕ್ರಿಯೆ ವಸ್ತು ಇಲ್ಲದೆ ಕ್ರಿಯೆ ಆಗೋಲ್ಲ ಅಂತ. ನೀವು ಕ್ರಿಯೆಯನ್ನೇ ವಸ್ತು ಅಂತ ಅನ್ಕೊಂಡು ಅದನ್ನೇ ಕಾರಕ ಅಂತಂತೀನಿ ಅಂದ್ರೆ ಅದು ಸರಿಯಾಗೋಲ್ಲ. ಲೋಕದಲ್ಲಿ ಹಾಗಿಲ್ಲ. ಕ್ರಿಯೆಯೇ ಕಾರಕ ಅಲ್ಲ. ಕ್ರಿಯೆಗೆ ಕಾರಕ ಬೇರೆ ಇದೆ. ಇವಾಗ ನೋಡುತ್ತಾನೆ ಅನ್ನೋ ಕ್ರಿಯೆಗೆ ನೋಡೋ ಕರ್ಸು ಬೇರೆ ಇದ್ದಾನೆ, ನೋಡೋ ಸಾಧನ ಬೇರೆ ಇದೆ, ನೋಡೋ ವಸ್ತು ಒಂದು ಮರನೋ ಒಂದು ಪ್ರಾಣಿಯೋ ಇದೆ. ಹೀಗೆ ಒಂದು ಕ್ರಿಯೆಗೆ ಕಾರಕ ಬೇರೆ ಬೇರೆ ಇರುತ್ತೆ. ಇನ್ನು ಕ್ರಿಯೆಯನ್ನೇ ಕಾರಕ ಅಂತಾನೆ ಎಂದ್ರೆ ಹುಟ್ಟುವುದು ಎಂದರೆ ಹುಟ್ಟುವ ಕ್ರಿಯೆಯೇ ಹುಟ್ಟುವುದು ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂತಾನೆ. ಹುಟ್ಟುವ ಕ್ರಿಯೆಯೇ ಹುಟ್ಟುವುದು ಅಂದ್ರೆ ಕ್ರಿಯೆ ಅಂತ ಕ್ರಿಯೆ ವಸ್ತುಕ್ಕೆ ಸೇರಿದ್ದೋ ವಸ್ತು ಇಲ್ಲದೆ ಕ್ರಿಯೆ ಇದೆಯೋ ಅಲ್ವಾ? ಏನೇ ಆಗ್ಲಿ, ಈಗ ಅಲ್ಲಾಡಿಸ್ತಾನೆ ಕೈಯನ್ನ ಅಂದ್ರೆ ಕೈ ಇರ್ಬೇಕು, ಕೈ ಇಲ್ದೇನೆ ಅಲ್ಲಾಡಿಸ್ತಾನೆ ಅಂತ ಆ ಶಬ್ದಕ್ಕೆ ಅರ್ಥ ಇಲ್ಲಪ್ಪ. ಅವನಂತಾನೆ ಹುಟ್ಟುವುದು ಅಂತಂದ್ರೆ ಹುಟ್ಟುವ ಕ್ರಿಯೆಯೇ ಹುಟ್ಟುವುದು ಅಂತಂತೀನಿ ಅಂದ್ರೆ ಅದು ಸರಿಯಾಗೋದಿಲ್ಲ. ಯಾಕೆಂದ್ರೆ ಹಾಗೆ ನಿಲುಗಡೆ ಅವಾಗ ಹುಟ್ಟೋದು ಕ್ರಿಯೆಯೇ ಹುಟ್ಟೋದು ಅಂದ್ರೆ ಅದು ಆಗ್ತಾನೇ ಇರಂತಿದ್ದಾಗಿ ಅದಕ್ಕೆ ಕೊನೆಯೇ ಇಲ್ಲ ಅಂತ ಬಿಡುತ್ತೆ. ಹುಟ್ಟುವ ಕ್ರಿಯೆಗೆ ಆರಂಭ ಯಾವುದು, ಅಂತ್ಯ ಯಾವುದು? ಹುಟ್ಟುವ ಕ್ರಿಯೆಯೇ ಹುಟ್ಟೋದು ಅಂತಂದ್ರೆ ಹುಟ್ಟೋದು ಅಂತಂದ್ರೆ ಹುಟ್ಟೋ ಕ್ರಿಯೆಯೇ ಅಂತಂದ್ರೆ ಅದು ಅದಕ್ಕೆ ಶುರು ಒಂದು ಆರಂಭ ಮತ್ತೆ ಅಂತ್ಯ. ಅದನ್ನ ಹೆಂಗೆ ಹೇಳ್ತೀಯ? ಅದನ್ನ ಹೇಳಕ್ಕಾಗಲ್ಲ. ಅದನ್ನ ಹುಟ್ಟೋ ಕ್ರಿಯೆಯನ್ನೇ ಹುಟ್ಟು ಅಂತ ಅನ್ಬೇಡ. ಅಷ್ಟೇ ಅಲ್ಲ, ಮತ್ತೊಂದು ಸ್ಥಿತಿಯನ್ನು ಪಡೆಯುವುದು ಜನ್ಮ ಅಂತಂದ್ರೆ ಅದು ಪ್ರಗಮನ. ಮತ್ತೊಂದು ಸ್ಥಿತಿ ಪಡೆಯುತ್ತೆ ಅಂತಂದ್ರೆ ಯಾವ ಸ್ಥಿತಿಯನ್ನು ಪಡೆಯೋದನ್ನ ಜನ್ಮ ಅಂತೀಯ? ಪಡೆಯೋದು ಅಂದ್ರೆ ಏನು? ಇಲ್ಲದನ್ನು ಪಡೆಯುತ್ತೋ ಇದ್ದದನ್ನು ಪಡೆಯುತ್ತೋ? ಮತ್ತೊಂದು ಸ್ಥಿತಿಯನ್ನು ಪಡೆಯುತ್ತೆ ಅಂದ್ರೆ ಅದು ನಿನ್ನ ಕಲ್ಪನೆಯಲ್ಲ ವಸ್ತುವಿನಲ್ಲಿ ಆಗೋತೋ? ಅದು ಹೊಂದಲ್ಲ ಅಂತ ಇದೆ. ನಾವು ಮಾವಿನಕಾಯಿ ಹೀಚಾಗೋದು, ಡೋರ್ಗಾಯಿ ಆಗೋದು, ಹಣ್ಣಾಗೋದು ಅಂತ ವ್ಯವಹಾರ ಇಟ್ಕೊಂಡಿದೀವಿ. ಅದು ಹೀಚು ಡೋರ್ಗಾಯಿ ಆಗಲ್ಲ, ಡೋರ್ಗಾಯಿ ಹಣ್ಣಾಗಲ್ಲ. ಹಸಿರು ಹಳದಿ ಆಗಲ್ಲ, ಹಳದಿ ಕೆಂಪಾಗಲ್ಲ. ಒಂದು ವಸ್ತು ಇನ್ನೊಂದು ವಸ್ತು ಆಗಲ್ಲ. ಇದು ಸ್ವಲ್ಪ ತರ್ಕ, ಇದು ಸ್ವಲ್ಪ ಬಹಳ ಬಿಗಿಯಾಗಿದೆ. ನಾವೇನ್ ಮಗುವೇ ದೊಡ್ಡವನಾಗ್ತಾನೆ ಅಂತೀವಿ, ಮಗು ದೊಡ್ಡವನಾಗಲ್ಲ. ಮಗುವೇ ದೊಡ್ಡವನೇ. ಮಗು ದೊಡ್ಡವನಾಗೋದು ಅಂತಂದ್ರೆ ಅದು ನೋಡೋ ಕಲ್ಪನೆಯಲ್ಲಿ ಇದೆಯೇ ಹೊರತು ದೊಡ್ಡವನಾಗೋದು ಅಂದ್ರೆ ಏನು, ಮಗು ಅಂದ್ರೆ ಏನು, ಅದೆರಡಕ್ಕೆ ಹೇಗೆ ಸಂಬಂಧ? ಮಗು ಹೇಗೆ ದೊಡ್ಡದಾಗ್ಬಿಡುತ್ತೆ? ಮಗು ಅಂದ್ರೆ ಚಿಕ್ಕದು, ದೊಡ್ಡವನು ಅದು. ಚಿಕ್ಕದು ದೊಡ್ಡದಾಗತ್ತಾ? ಚಿಕ್ಕದು ದೊಡ್ಡದಾಗಲ್ಲಪ್ಪ, ಒಂದು ಇನ್ನೊಂದು ಆಗಲ್ಲಪ್ಪ ಲೋಕದಲ್ಲೇ. ಏನು ಕಲ್ಪನೆಯಿಂದ ಆದಂಗ ಆಗತ್ತೆ. ಇದು ಬಹಳ ಕಷ್ಟ. ಈ ಶ್ಲೋಕಾರ್ಥ ಇದೆಯಲ್ಲ ತುಂಬಾ ಆಳವಾಗಿದೆ. ಒಂದು ವಸ್ತು ಇನ್ನೊಂದು ಸ್ಥಿತಿಯನ್ನು ಪಡೆಯೋದು ಅಂತಿದೆಯಲ್ಲ ಅದು ಕೂಡ ಯಾವ ಪ್ರಕಾರದಿಂದಲೂ ಹೊಂದೋಕ್ಕಾಗಲ್ಲ ಅಂತಂದು. ಯಾಕೆಂದ್ರೆ ಅಸತ್ವ ಪ್ರಸಂಗ. ಒಂದು ಇನ್ನೊಂದಾಗಬೇಕಾದ್ರೆ ಒಂದು ಆಗ್ತಾನೆ ಇನ್ನೊಂದಾಗತ್ತೋ, ಒಂದು ಬಿಟ್ಟು ಇನ್ನೊಂದಾಗತ್ತೋ? ಒಂದು ಬಿಟ್ಟು ಇನ್ನೊಂದಾದ್ರೆ ಅಸತ್ತಾಗಿ ಸತ್ತಾಗತ್ತೆ ಅಂತಾಗತ್ತೆ. ಅಸತ್ತು ಸತ್ತಾಗತ್ತಾ? ಅಸತ್ತಾಗತ್ತಾ? ಅದು ಹೊಂದಲ್ಲ, ಸಾಧ್ಯ ಇಲ್ಲ. ಅಸತ್ತಷ್ಟೇ. ಹಾಗೆ ಅಸತ್ತಿನಿಂದೂ ಸತ್ ಬರಲ್ಲ, ಸತ್ತಿನಿಂದೂ ಅಸತ್ತಾಗಲ್ಲ. ಒಂದು ಇದ್ದದ್ದು ಇಲ್ಲ ಅಂತಾಗಿ ಇನ್ನೊಂದಾಗತ್ತೆ ಅಂದ್ರೆ ಇದ್ದದ್ದಿಲ್ಲ ಅಂತ ಆಗೋದು, ಇಲ್ಲದ್ದಿದೆ ಅಂತ ಆಗೋದು ಯಾವ ಯುಕ್ತಿಗೂ ಹೊಂದಲ್ಲ, ದೃಷ್ಟಾಂತವೂ ಇಲ್ಲ, ಅನುಭವವೂ ಇಲ್ಲ. ಕ್ರಿಯೆಯ ಕಾರಕ ನಚ ಕ್ರಿಯೈವ ಕಾರಕ ಮಿತ್ಯತೋಪಿ. ಕ್ರಿಯೆಯ ಕಾರಕ ಅನ್ನೋದು ಸರಿಯಲ್ಲ. ಆದ್ದರಿಂದಲೇ ಈ ಆತ್ಮತತ್ವ ಅಜವಾಗಿದೆ ಅಂತ. ಆತ್ಮತತ್ವ ಅಜ ಅನ್ನೋಕ್ಕೆ ಒಂದು ಯುಕ್ತಿ ಮಾಡ್ತಾ ಇದ್ದಾರೆ. ಈ ವಿವರಣೆ ನೋಡಿ, ತುಂಬಾ ಚೆನ್ನಾಗಿದೆ ವಿವರಣೆ. ಅದು ಸ್ವಲ್ಪ ನಿಧಾನ ನೋಡ್ಬೇಕು. ಎಷ್ಟು ಆಳವಾಗಿ ಬರ್ದಿದ್ದಾರೆ ಗುರುಗಳು ಅಂತಂದ್ರೆ ಅದ್ಭುತವಾದ ವಿಚಾರ ಇದು. ಓದಿ, ವಿವರಣೆ ಓದಿ. ಆತ್ಮನು ಮಾಯೆಯಿಂದ ಪ್ರಪಂಚ ರೂಪದಲ್ಲಿ ತೋರಿಕೊಳ್ಳುತ್ತಾನೆ. ಸಿದ್ಧಾಂತ, ವೇದಾಂತ ಸಿದ್ಧಾಂತ. ನಿಜವಾಗಿ ಹುಟ್ಟುತ್ತೆ, ಪ್ರಪಂಚ ಹುಟ್ಟತ್ತೆ, ಪ್ರಪಂಚ ಆಗತ್ತೆ ಅಂತ ವೇದಾಂತ ಒಪ್ಪಲ್ಲ. ವೇದಾಂತಗಳು ಏನಂತಾರೆ, ನಿಮ್ಮ ತಪ್ಪುಳಿಕೆಯಿಂದ ಅಥವಾ ತಪ್ಪುಳಿಕೆಯಿಂದ ಆದ ತೋರಿಕೆ ಮಾಯೆ, ಅದರಿಂದ ಆತ್ಮ ಹುಟ್ಟಿದವನಂತೆ ತೋರ್ತಾನೆ, ಪ್ರಪಂಚವಾದಂತೆ ಆಗ್ತಾನೆ. ಅಷ್ಟು ಬೇಕಾದ್ರೆ ಹೇಳ್ಬೋದೇ ಹೊರತು ನಿಜವಾಗಿ ಹುಟ್ಟಿಲ್ಲದಕ್ಕೆ ಹುಟ್ಟಾಗೋದು, ಅದು ಹುಟ್ಟಿಲ್ಲದ್ದು, ಕ್ರಿಯೆ ಇಲ್ಲದ್ದು, ಅವಿಕ್ರಿಯವಾದದ್ದು, ಅದಂಗೆ ಚೇಂಜ್ ಆಗುತ್ತೆ, ಅದಂಗೆ ಪ್ರಪಂಚ ಆಗತ್ತೆ. ಅದು ಆತ್ಮನಿಗೂ ಪ್ರಪಂಚಕ್ಕೂ ಯಾವ ಹೋಲಿಕೆ ಇದೆ ಆಗೋದಕ್ಕೆ? ಗಡಿಗೆಗೂ ಮಣ್ಣಿಗೂ ಹೋಲಿಕೆ ಇದೆ. ಮಣ್ಣು ಗಡಿಗೆ ಆಯ್ತು. ಆಭರಣಕ್ಕೂ ಬಂಗಾರಕ್ಕೂ ಹೋಲಿಕೆ ಇದೆ.
ಪ್ರಪಂಚಕ್ಕೂ ಆತ್ಮಕ್ಕೂ ಯಾವ ಹೋಲಿಕೆ ಇದೆ? ಪ್ರಪಂಚ ಸಾವಯವ, ಪ್ರಪಂಚ ಅಚೇತನ, ಪ್ರಪಂಚ ವಿಕಾರಿ, ಪ್ರಪಂಚ ಪರಿಚ್ಛಿನ್ನ, ಆತ್ಮ ನಿರವಯವ, ಆತ್ಮ ಚೇತನ, ಆತ್ಮ ಅವಿಕ್ರಿಯ, ಆತ್ಮ ಅದ್ವಿತೀಯ. ಇಂಥ ವಸ್ತುವಿನಿಂದ ಇಂಥ ಪ್ರಪಂಚ ಹೆಂಗಯ್ಯ ಬರುತ್ತೆ? ಇದು ಮಾಯಾ ಮಾತ್ರವೇ ಆಗಬೇಕೇ ಹೊರತು ಟಿಪ್ಪರ್ಲಾಗ ಹೊಡೆದು ಸೃಷ್ಟಿಯನ್ನು ಹೊಂದಿಸೋಕ್ಕಾಗಲ್ಲ. ಯಾರಾದ್ರೂ ಸೃಷ್ಟಿಯನ್ನು ಹೊಂದಿಸ್ತೀನಿ ಅಂತ ಹೋದ್ರೆ ದೊಡ್ಡ ಇದಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಚಕ್ರಭೀಮನ ಕೋಟೆ ಅಂತಿದ್ರಲ್ಲ, ಅದ್ರೊಳಗೆ ಏನ್ ಮಾಡಿದ್ರು ಬಿಡಿಸ್ಕೊಂಬರಕ್ಕಾಗಲ್ಲ. ಹೆಂಗೆ ಆಜ್ಞೆ ಮಾಡಿದ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಮಾಯಾ ಮಾತ್ರದಿಂದ ಆತ್ಮ ಹೇಗೆ ತೋರ್ತಾನೆ ಅಂತಂದ್ರೆ ಒಂದು ಹಂತಕ್ಕೆ ಬೇಕಾದ್ರೆ ಒಪ್ಕೋಬಹುದು. ಇದೇ ದ್ವೈತಕ್ಕೆ ಕಾರಣ. ಇದೇ ದ್ವೈತಕ್ಕೆ ಕಾರಣವು ಎಂಬ ಸಿದ್ಧಾಂತವನ್ನು ಒಪ್ಪದಿದ್ದರೆ ದೋಷವೇನೆಂಬುದನ್ನು ಇಲ್ಲಿ ಹೇಳಿದೆ. ಇದು ಸಿದ್ಧಾಂತ. ಯಾವುದು ಸಿದ್ಧಾಂತ? ಆತ್ಮನು ಮಾಯೆಯಿಂದ ಪ್ರಪಂಚ ತೋರ್ತಾನೆ, ಇಷ್ಟನ್ನೇ ಬೇಕಾದ್ರೆ ದ್ವೈತಕ್ಕೆ ಕಾರಣ, ದ್ವೈತದ ಜನ್ಮ ಬೇಕಾದ್ರೆ ಅನ್ಬೋದೇ ಹೊರತು ಇದನ್ನು ಒಪ್ಪದೇ ಹೋದ್ರೆ ಏನೇನ್ ದೋಷ ಆಗತ್ತೆ ಶುರು ಮಾಡ್ತಾರೆ. ಜನ್ಮವು ನಿಜವಾದ ಜನ್ಮವಲ್ಲ ಎಂದು ಒಪ್ಪಬೇಕು. ಹಾಗಿಲ್ಲದೆ ಇದ್ದರೆ ಮತ್ತೆ ಮತ್ತೆ ಜನ್ಮವಾಗುತ್ತಲೇ ಇರುತ್ತದೆ ಎಂಬ ಅನವಸ್ಥಾ ದೋಷ ಉಂಟಾಗುತ್ತದೆ. ಜನ್ಮ ಇದೆ ಅಂದ್ರೆ ಆ ಜನ್ಮ ಯಾಕೆ ಶುರು ಆಯ್ತು, ಯಾಕೆ ಎಂಡ್ ಆಗುತ್ತೆ? ಜನ್ಮ ಇದ್ರೆ ಜನ್ಮ ಆಗ್ತಾನೇ ಇರ್ಬೇಕಾಗತ್ತೆ. ಆಮೇಲೆ ಜನ್ಮ ಯಾವಾಗಲೂ ಇದೆ ಅನ್ಸ್ಕೊಳ್ತು. ಜನ್ಮಕ್ಕೆ ಹಿಂದೆ ಅಜನ್ಮವಾಗಿದ್ದು ಜನ್ಮ ಆಯ್ತು. ಅದೇ ಜನ್ಮದ ಸಾಲೆಯ ಜನ್ಮದ ಪ್ರವಾಹವೋ, ಅದರ ಜನ್ಮವೂ ಶುರು ಆಯ್ತು. ಜನ್ಮಕ್ಕೆ ಜನ್ಮವೋ, ವಸ್ತುವಿಗೆ ಜನ್ಮವೋ, ವಸ್ತು ಜನ್ಮಕ್ಕೆ ಮುಂಚೆ ಏನಾಗಿತ್ತು? ಜನ್ಮ ಅನ್ನೋ ಕ್ರಿಯೆ, ಹುಟ್ಟೋದು ಕ್ರಿಯೆ. ಆ ಹುಟ್ಟೋದು ಕ್ರಿಯೆ ಹುಟ್ಟೋಕ್ ಮುಂಚೆ ಏನಾಗಿತ್ತು? ಹುಟ್ಟೋ ಕ್ರಿಯೆ ಯಾವಾಗ ಹುಟ್ಟೋ? ಹುಟ್ಟೋ ಕ್ರಿಯೆ ಹುಟ್ಟಬೇಕಲ್ಲ, ಅದು ಯಾವಾಗ ಹುಟ್ಟು? ಅದು ನಿತ್ಯವಾಗಿದ್ರೆ ಯಾವಾಗ ಹುಟ್ಟಾನೇ ಇದೆ ಅಂತ ಆದ್ರೆ ಇದ್ರ ಬಿಡುಗಡೆ ಯಾವಾಗ? ಇದು ಹುಟ್ಟೋ ಕ್ರಿಯೆಯನ್ನು ಒಪ್ಕೊಂಡ್ಬಿಟ್ರೆ, ನಿರ್ನಿಮಿತ್ತ ಒಪ್ಕೊಂಡ್ಬಿಟ್ರೆ, ಹುಟ್ಟೋ ಕ್ರಿಯೆ ಕಾರಣ ಇಲ್ಲ ಅಂದ್ರೆ ಅದಕ್ಕೆ ಅನಾದಿ ಅನಂತ ಅಂತಾಗಿ ಬಿಡುಗಡೆಯೇ ಇಲ್ಲ ಅಂತ ಆಗ್ಬಿಡುತ್ತೆ, ಫಜೀತಿ ಆಗ್ಬಿಡುತ್ತೆ. ಹಾಗಿಲ್ಲದೆ ಇದ್ದರೆ ಈಗ ಹುಟ್ಟಿದ ಕಾರ್ಯವು ಹಿಂದೂ ತಾನು ಹುಟ್ಟಿದ ಕಾರ್ಯದಿಂದಲೇ ಹುಟ್ಟಿದ್ದು ಎಂದಾಗುವುದು. ಕಾರ್ಯದಿಂದ ಕಾರ್ಯ ಹುಟ್ಟತ್ತೋ, ಕಾರಣದಿಂದ ಕಾರ್ಯ ಹುಟ್ಟತ್ತೋ? ಹುಟ್ಟದೇ ಇರೋದ್ರಿಂದ ಹುಟ್ಟತ್ತೋ, ಹುಟ್ಟಿದ್ದರಿಂದ ಹುಟ್ಟತ್ತೋ? ಹುಟ್ಟಿದ್ದರಿಂದ ಹುಟ್ಟತ್ತೆ ಅಂದ್ರೆ ಈ ಪುಸ್ತಕದಿಂದ ಪೆನ್ ಹುಟ್ಟತ್ತೆ ಅಂದ್ರೆ ಹೇಗೆ ಹೊಂದಲ್ವೋ, ಹುಟ್ಟಿದ್ರಿಂದ ಇನ್ನೊಂದು ಹುಟ್ಟತ್ತೆ ಅಂದ್ರೆ ಹೊಂದಲ್ಲ. ಹುಟ್ಟದೇ ಇರೋದ್ರಿಂದ ಹುಟ್ಟತ್ತೆ ಅಂದ್ರೆ ಅದು ಹೊಂದಲ್ಲ. ಹುಟ್ಟದೇ ಇರೋದು ಮೇಲೆ ಅದ್ಯಾಕೆ ಹುಟ್ಟಿಸತ್ತೆ? ಏನ್ ಮಾಡಿ ಹುಟ್ಟು ಹೊಡಿಸಲ್ಲ. ಏಕೆಂದರೆ ಹುಟ್ಟುವುದೇ ಸ್ವಭಾವವೆಂದು ಪೂರ್ವ ಪಕ್ಷಿ ಒಪ್ಪಿರುತ್ತಾನೆ. ಸ್ವಭಾವ ಅಂದ್ಬಿಟ್ರೆ ಬಿಡುಗಡೆಯೇ ಇಲ್ಲ, ಹುಟ್ಟಾನೇ ಇರ್ಬೇಕು. ಆಯ್ತು. ಮಾಯಿಕ ಜನ್ಮವನ್ನು ಒಪ್ಪದಿದ್ದರೆ ಜನ್ಮವೆಂಬುದೇ ಸಿದ್ಧವಾಗುವುದಿಲ್ಲ. ಏಕೆಂದರೆ ಜನ್ಮವೆಂದರೇನು? ಈಗ ಇರುವುದು ಬೇರೊಂದು ಸ್ಥಿತಿಯನ್ನು ಪಡೆದುಕೊಳ್ಳುವುದು. ಹೀಗೆ ಸ್ಥಿತ್ಯಂತರವನ್ನು ಹೊಂದುವುದೇ ಜನ್ಮವೆಂದು ಒಪ್ಪಿ ಸದ್ರೂಪವಾದದ್ದು ರೂಪಾಂತರವನ್ನು ಪಡೆಯುವುದಕ್ಕೆ ಅಸತ್ತಾಗಬೇಕಾಗುವುದು. ಸದ್ರೂಪ ಮಾಯಾ ಅಸತ್ತಾಗಿ ಇದು ಇಲ್ಲ ಅಂತ ಸದ್ರೂಪ ಕಲ್ಸ್ಕೊಂಡು ಈ ರೂಪ ಬರಬೇಕು. ಅವಾಗ ಅಸತ್ತಾಯ್ತು ಅಂದ್ರೆ ಅದು ಸರ್ವ ಪ್ರಮಾಣ ವ್ಯಾಕೋಪ, ವಿರೋಧ ಆಗತ್ತೆ. ಗುರುಗಳ ಇದು ಮಾಯಾತು ವಿದ್ಯತೆ ಜನ್ಮ ಮತ್ತು ತತ್ವತಃ ಅಂತ ಮಾಂಡೂಕ್ಯ ಹೌದು, ಕರೆಕ್ಟ್. ಮಾಂಡೂಕ್ಯಲ್ಲಿ ಹೇಳಿದ್ದೇನೆ ಈ ರೀತಿ ಹೇಳ್ತಾ ಇದ್ದಾರೆ, ಅದೇ ವಿಚಾರ. ಹೀಗೆಯೇ ಅಸತ್ತಾದದ್ದು ರೂಪಾಂತರದಿಂದ ಹುಟ್ಟುವುದು ಎಂದರೆ ಅದು ಸತ್ತಾಗಬೇಕಾಗುವುದು. ಅಸತ್ ಸತ್ತಾಗತ್ತೆ ಅಂದ್ರೆ ಮೊಲದ ಕೊಂಬು ಮುಂದೆ ಕಾಲಿನ ಹುಣ್ಣು ಕಳ್ಕೊಳಕ್ಕೆ ತೇಯ್ಕೊಂಡ್ರೆ ಆ ಗಂಧದಿಂದ ಕಾಲಿನ ಹುಣ್ಣು ಹೋಗುತ್ತೆ ಅಂತ. ಮೊಲದ ಕೊಂಬನ್ನು ತೇಯ್ಕೊಂಡು ಆ ಗಂಧ ಕಾಲು ಹಚ್ಕೊಂಡ್ರೆ ಕಾಲಂದ್ರೆ ಹುಣ್ಣೆಲ್ಲ ಹೋಗುತ್ತೆ ಅಂತ ಹೇಳಿದಂಗಾಗತ್ತೆ. ಮೊಲದ ಕೊಂಬು ಎಂದಾದರೂ ನಿಜವಾದ ಕೊಂಬಾಗಿ ಹುಟ್ಟೀತೇನೋ? ಇಲ್ಲ. ಇದಲ್ಲದೆ ಸತ್ತು ಅಸತ್ತಾದರೆ ಮತ್ತು ಅಸತ್ತು ಸತ್ತಾದರೆ ಇದು ಸತ್ತು ಇದು ಅಸತ್ತು ಎಂದು ನಿಶ್ಚಯಿಸುವುದಕ್ಕೆ ಅವಕಾಶವಿಲ್ಲದೆ ಹೋಗುವುದು. ಸತ್ತು ಅಸತ್ತು ಆಗ್ಬಹುದು, ಅಸತ್ ಸತ್ತಾಗಬಹುದು. ಅಂದ್ರೆ ಯಾವ್ದು ಸತ್ತು ಯಾವ್ದು ಅಸತ್ತು ಅಂತ ತೀರ್ಮಾನ ಆಗಲ್ಲ. ಎಲ್ಲ ಬಿಡೋದು. ಸತ್ತು ಅಸತ್ತಾಗತ್ತೆ, ಅಸತ್ತು ಸತ್ತಾಗತ್ತೆ ಅಂದ್ರೆ ಅದಕ್ಕೆ ಏಕರೂಪ ಇಲ್ಲ ಅಂತ ಆಗ್ಬಿಡುತ್ತೆ. ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಯಾರಿಗೂ ವಿಶ್ವಾಸವಿಲ್ಲದೆ ಹೋಗುವುದು. ಸತ್ತ ಅಸತ್ತ ಯಾರು ಒಪ್ಕೊಳ್ತಾರೆ? ಮಗ ಮಗನಲ್ಲ ಅಂತ ಬಿಡ್ಲಿ, ಆಮೇಲೆ ಹೆಂಡತಿ ಅಪ್ಪ ಆಗ್ಬಿಡ್ಲಿ, ಅಪ್ಪ ಮಗ ಆಗ್ಬಿಡ್ಲಿ, ಮಗ ಅಜ್ಜಿ ಆಗ್ಬಿಡ್ಲಿ, ಮಗ ಅಜ್ಜಿ ಆಗ್ಬಿಡೋದು.
ಅಜ್ಜಿ ಮೊಮ್ಮಗನ ಆಗ್ಬಿಡೋದು, ಏನೇನೋ ಆಗ್ಬಿಡ್ತು ಅಂತಂದ್ರೆ ಈ ಅಂತ ವ್ಯವಹಾರ ಮಾಡಕ್ಕಾಗತ್ತೆ, ಹುಚ್ಚ ಅಂತಾರೆ. ಆದ್ದರಿಂದ ಪರಮಾರ್ಥ ಜನ್ಮವನ್ನು ಯಾರೂ ಒಪ್ಪುವಂತಿಲ್ಲ. ಇನ್ನು ಬೌದ್ಧರ ಪ್ರಕ್ರಿಯೆಯಂತೆಯೇ ಬೌದ್ಧರು ಕ್ರಿಯೆಯೇ ಕಾರಕವು ಎನ್ನುತ್ತಾರೆ. ಅಂದ್ರೆ ಹುಟ್ಟುವುದು ಎಂದರೆ ಹುಟ್ಟುವ ಕ್ರಿಯೆಯೇ ಹುಟ್ಟನ್ನು ಹುಟ್ಟುವುದು ಅಂತಂದ್ರೆ ಹುಟ್ಟುವ ಕ್ರಿಯೆಯೇ ಹುಟ್ಟೋದು ಅಂತಾರೆ. ವಸ್ತು ಅನ್ನಲ್ಲ ಅವ್ರು ವಸ್ತುವನ್ನು ಒಪ್ಪೋದೇ ಇಲ್ಲ. ಹುಟ್ಟುವ ಕ್ರಿಯೆಯೇ ಹುಟ್ಟತ್ತೆ ಅಂತಾರೆ. ಕ್ರಿಯೆಯೇ ಹುಟ್ಟತ್ತೆ. ಕ್ರಿಯೆ ಅದು ಕಾನ್ಸೆಪ್ಟೇ ಹೊರತು ಕ್ರಿಯೆ ವಸ್ತು ಅಲ್ಲಪ್ಪ. ಕಾನ್ಸೆಪ್ಟ್ ಹೆಂಗ ಅದು ಅದಕ್ಕೆ ರೂಪ ಇಲ್ಲ, ಕ್ರಿಯೆಗೆ ಬಣ್ಣ ಇಲ್ಲ, ಆಕಾರ ಇಲ್ಲ, ಜಾತಿ ಅಲ್ಲ, ದ್ರವ್ಯ ಅಲ್ಲ. ಅದು ಹುಟ್ಟತ್ತೆ ಅಂದ್ರೆ ಅರ್ಥ ಏನ? ಗಡಿಗೆ ಆದ್ರೆ ಆಕಾರ ಇರೋದು, ಮುಟ್ಟಕ್ ಬರುತ್ತೆ, ನೋಡ್ ಬರುತ್ತೆ, ಹುಟ್ಟತ್ತೆ. ವಸ್ತುನು ಇಲ್ಲ ಅಂತ ಹೇಳುವಂತ ಪ್ರಮೇಯ ಇಲ್ಲಿ ತಗೊಳ್ಬಾರ್ದ? ವಸ್ತುನು ಇಲ್ವಲ್ಲ, ವಸ್ತು ಅನ್ನೋದು ಒಂದೇ ಒಂದು ವಸ್ತು, ಅದು ಬಿಟ್ರೆ ಬೇರೆ ಏನು ವಸ್ತು ಇಲ್ಲ, ಅದೆಲ್ಲ ಭ್ರಾಂತಿ ಅಥವಾ ಮಾಯೆ. ಅವಾಗ ಹುಟ್ಟಿಲ್ಲಾನೆ, ಹುಟ್ಟ ಇಲ್ಲ ಅನ್ನಿ ಪರವಾಗಿಲ್ಲ. ಕ್ರಿಯೆ ಹುಟ್ಟತ್ತೆ ಅಂದ್ರೆ ಅರ್ಥ ಏನಪ್ಪ? ಹುಟ್ಟುವ ಕ್ರಿಯೆ ಮೊದಲನೇ ಪ್ಯಾರಾನ ಒಪ್ಕೊಳ್ಳಿ ಅಂತ. ಹುಟ್ಟನ್ನು ಪಡೆಯುವ ವಸ್ತು ಒಂದು, ಹುಟ್ಟನ್ನು ಪಡೆಯುವ ವಸ್ತುವೊಂದು ಬೇರೆಯಾಗಿರುವುದೇ ಇಲ್ಲ ಎಂಬುದು ಅವರ ಮತ. ಆದರೆ ಈ ಮತವು ಸರ್ವಾನುಭವ ವಿರುದ್ಧವಾಗಿರುತ್ತದೆ. ಏಕೆಂದರೆ ಹುಟ್ಟುವುದು ಮಾರ್ಪಡುವುದು ಎಂದರೇನು? ಆ ಸ್ಥಿತಿಯಲ್ಲಿದ್ದದ್ದು ಈ ಸ್ಥಿತಿಗೆ ಬಂದಿದೆ ಎಂದರ್ಥ. ಹೀಚಾಗಿದ್ದು ಡೋರ್ಗಾಯ ಆಯ್ತು ಅಂತ, ಹೂ ಆಗಿದ್ದು ಹೀಚಾಯ್ತು ಅಂತ. ವಸ್ತುಗೆ ಹೇಳಬೇಕೆ ಹೊರತು ಕ್ರಿಯೆಗೆ ಹೇಳಕ್ಕಾಗಲ್ಲಪ್ಪ. ಕ್ರಿಯೆಗೆ ಹುಟ್ಟು, ಕ್ರಿಯೆಗೆ ಮಾರ್ಪಾಡು, ಕ್ರಿಯೆಗೆ ಇದು ಹೇಳಕ್ಕಾಗಲ್ಲ. ವಸ್ತುಗೆಲ್ಲ ಕ್ರಿಯೆಯನ್ನು ಹೇಳ್ಬೋದೇ ಹೊರತು ವಸ್ತು ಬಿಟ್ಟು ಕ್ರಿಯೆಯನ್ನ ಗುಡ್ಸೋಕೆ ಆಗಲ್ಲ. ತಾಯಿಯಾದ ಇಂಥ ಹುಟ್ಟು ಆಗುವುದಕ್ಕೆ ಹಣ್ಣಾಗಲ್ಲ ಅಮ್ಮ, ಹಿಂದೆ ಹೀಚು ಹಣ್ಣಾಗಲ್ಲ, ಕಾಯಿ ಹಣ್ಣಾಗಲ್ಲ. ವ್ಯವಹಾರದಲ್ಲಿ ಹೂ ಕಾಯಿ ಆಯ್ತು, ಕಾಯಿ ಅಂತಿಮ ವಸ್ತು ಇಟ್ಕೊಂಡು ಕ್ರಿಯೆನ ಹೊಂಚೋ. ನಿಜವಾಗಿ ಹೀಚ್ ಕಾಯಿ ಆಗಲ್ಲ, ಕಾಯಿ ಅದದೇ ಒಂದ್ ಇನ್ನೊಂದು ಆಗೋಲ್ಲ. ಆದ್ರೆ ವ್ಯವಹಾರದಲ್ಲಿ ಹೂ ಬಿಟ್ಟಿದೆ ಮರದಲ್ಲಿ, ಇವಾಗ ಸ್ವಲ್ಪ ಹೀಚಾಯ್ತು, ಈ ಹೀಚು ಬಂದ ಒಂದೊಂದು ತಿಂಗಳು ಲೋಕಲ್ ಅಂತಾರೆ. ಅದು ಲೋಕದವರಿಗೆ ಒಳಹಕ್ಕು ಅಷ್ಟೊಂದು ಅದು ಆಗೋದ್ರಿಂದ ಏನು ಅಂತೆಲ್ಲ ವಿಚಾರ ಮಾಡಿಲ್ಲ. ಲೋಕದವರು ಬ್ಲೈಂಡ್ ಆಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಹೂ ಕಾಯಿ ಆಗತ್ತೆ, ಕಾಯಿ ಹೀಚು ಡೋರ್ವೆ ಆಗತ್ತೆ ಆಗುತ್ತೆ. ಮಗು ದೊಡ್ಡವನಾಗ್ತಾರೆ, ದೊಡ್ಡವನು ಇದಾಗ್ತಾನೆ ಅನ್ನೋ ಹಾಗೇನೆ. ಅದು ಅದು ವಿಚಾರ ಹೊರತಾಗಿ ನಿಲ್ಲಲ್ಲ. ಇಟ್ಕೊಂಡ್ರೆ ಹೊಂದತ್ತೆ, ಒಪ್ಕೊಂಡ್ರೆ ಹೊಂದತ್ತೆ, ಅಷ್ಟೇ. ಒಪ್ಕೋಬೇಕು. ಇಂಥ ಹುಟ್ಟು ಆಗುವುದಕ್ಕೆ ಅದೇ ಇದು ಎಂಬ ಸ್ಥಾಯಿ ಬುದ್ಧಿಯೊಂದು ಬೇಕಾಗುತ್ತದೆ. ಸ್ಥಾಯಿಯಾದ ಅಂತ ಸ್ಥಾಯಿನೇ ಸ್ಥಿರವಾದದ್ದು ಸ್ಥಾಯಿ. ಸ್ಥಾಯಿಯಾದ ವಸ್ತುವೇ ಇಲ್ಲದಿರುವಾಗ ಹುಟ್ಟುವುದೆಂಬ ಕ್ರಿಯೆಯಾದರೂ ಹೇಗೆ ಸಿದ್ಧವಾಗುವುದು? ನದಿಯ ಪ್ರವಾಹ, ದೀಪದ ಉರಿ ಇವುಗಳಂತೆ ಸಂತತವಾಗಿ ಕ್ರಿಯೆಯೇ ಇರಬಹುದಲ್ಲ ಎಂದು ಶಂಕಿಸುವುದಕ್ಕಿಲ್ಲ. ಆ ರೀತಿ ಅನುದಾನ ಕೊಡ್ಬೋದು. ಸ್ವಾಮಿ, ನದಿಯ ಪ್ರವಾಹ ನಿರಂತರದ ಕ್ರಿಯೆ ಹೇಗಿದೆಯೋ, ದೀಪದ ಉರಿ ನಿರಂತರ ಇದೆಯೋ, ಹಾಗೆ ಕ್ರಿಯೆ ನಿರಂತರ ಇದೆ ಅನ್ಬಹುದಲ್ಲ ಅಂದ್ರೆ ಅದು ಸರಿಯಲ್ಲ. ಏಕೆಂದರೆ ಪ್ರವಾಹವೆಂಬ ಕ್ರಿಯೆಯು ನೀರಿನದು, ಉರಿಯುವುದೆಂಬ ಕ್ರಿಯೆಯು ತೇಜಸ್ಸಿನದು ಎಂದೇ ನಾವೆಲ್ಲರೂ ಒಪ್ಪಿರುತ್ತೇವೆ. ನೀರಿಲ್ಲದೆ ತೇಜಸ್ಸಿಲ್ದೇನೆ ಉರಿ ಪ್ರವಾಹ ಹೇಳಲ್ಲಪ್ಪ. ನೀರನ್ನು ಇಟ್ಕೊಂಡು ಪ್ರವಾಹ ಹೇಳ್ಬೇಕು, ದೀಪ ಇಟ್ಕೊಂಡು ಉರಿ ಹೇಳ್ಬೇಕು. ಏನು ಇಟ್ಕೊಳ್ಳದೆ ಪ್ರವಾಹ ಉರಿ ಹೇಳಕ್ಕಾಗಲ್ಲ. ಆದ್ದರಿಂದ ವಸ್ತುವನ್ನು ಬಿಟ್ಟು ಬರಿಯ ಕ್ರಿಯೆ ಎಂಬುದನ್ನು ಒಪ್ಪಲಾಗುವುದಿಲ್ಲ. ಅಂತೂ ಹುಟ್ಟುವಿಕೆ ಎಂಬ ಕ್ರಿಯೆಯು ಅನುಭವಾನುಸಾರಿಯಾಗಬೇಕಾದರೆ ಹುಟ್ಟೆಂಬುದು ಮಾಯಿಕವೆಂದೂ ತತ್ವವು ಜನ್ಮರಹಿತವೇ ಎಂದೂ ಒಪ್ಪಬೇಕು. ಹೀಗೆ ಯುಕ್ತಿಯಿಂದಲೂ ಆತ್ಮನು ಅಜನೆಂದಾಗುತ್ತದೆ. ಸಾಕಲ್ವಾ? 8 ಆಯ್ತು. ಎರಡೇ ಶ್ಲೋಕ ಆಗಿದ್ದ? 4 ಆಯ್ತಾ?